ಉಡುಪಿಯಲ್ಲಿ ಸರಿಸುಮಾರು ಒಂದು 130ಕ್ಕೂ ಅಧಿಕ PU ಕಾಲೇಜುಗಳಿದ್ದಾವೆ. ಆ 130ಕ್ಕೂ ಅಧಿಕ PU ಕಾಲೇಜುಗಳಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಮ್ಮ ರಾಷ್ಟ್ರ ಮಟ್ಟವನ್ನು ತಲುಪಿದ್ದು ಜನತಾ PU ಕಾಲೇಜಿಂದ. ಎಜುಕೇಶನ್ ಅಂತ ಹೇಳಿದ್ರೆ 4 ಗೋಡೆಗಳ ಮಧ್ಯ ನಾವು ಪಾಠ ಮಾಡೋದು ಮಾತ್ರ ಅಲ್ಲ. ಯಾಕಂತ ಹೇಳಿದ್ರೆ ನಾವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಆಳ್ವಾಸ್ ಒಂದು PU ಕಾಲೇಜಲ್ಲಿ ನೋಡಿದ್ದೇವೆ. ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅವಕಾಶ ಇರ್ತವೆ. ಸೊ ಅಂತ ಒಂದು ಡ್ರೀಮ್ ಇಟ್ಕೊಂಡು ನಾನು ಈ ಭಾಗದಲ್ಲಿ ಜನತಾ ಒಂದು ಸಂಸ್ಥೆಯನ್ನು 2022ರಲ್ಲಿ ಮರುಸ್ಥಾಪನೆ ಮಾಡ್ತೀನಿ. ಜನತಾ ಅಂತಂದ್ರೆ ಬರೀ ಸ್ಟಡೀಸ್ ಅಲ್ಲ, ಇದನ್ನ ಹೊರತುಪಡಿಸಿ ನಾವು ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಒಳ್ಳೆ ರೀತಿಯ ಸಪೋರ್ಟ್ ಅನ್ನ ಪಡಿತಾ ಇದ್ದೀವಿ. ಬರೀ ಸ್ಟಡೀಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಅಲ್ಲದೆ 100 ಜನ ವಿದ್ಯಾರ್ಥಿಗಳನ್ನ ಹೊಂದಿರುವ ಶ್ಲಾಘನಾರ್ಹನೀಯ ಸಾಂಸ್ಕೃತಿಕ ತಂಡ ಕೂಡ ಇದೆ. ನನ್ನ ಕಾಲೇಜಲ್ಲಿ ಬ್ಯಾಂಕಿಂಗ್ ಕೋಚಿಂಗ್ ಎಲ್ಲ ಮಕ್ಕಳಿಗೆ ಸಿಗ್ಬೇಕು ಸರ್. ಬ್ಯಾಂಕಿಂಗ್ ಕೋಚಿಂಗ್ ಎಲ್ಲ ಮಕ್ಕಳಿಗೆ ಫ್ರೀ ಆಗಿ 2 ವರ್ಷ ಕೊಡ್ತಾ ಇದ್ವಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ. ಸರ್, ಈಗ ನಾವು ಬೇರೆ ಎಲ್ಲ ಈ ಸುತ್ತಮುತ್ತಲಿನ ಸ್ಕೂಲು ಕಾಲೇಜಸ್ಗಳಿಗೆ ಹೋದಾಗ ಅಲ್ಲಿ ತುಂಬಾ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ನೀವು ಹೇಳಿದ್ರೆ ಕೆಲವೊಂದು ಫ್ರೀ ಸೀಟ್ಗಳು ಇಲ್ಲಿ ಫೀಸ್ ಕೂಡ ತುಂಬಾ ಕಡಿಮೆ ಇದೆ. ಈ ಕುಂದಾಪುರ ತಾಲೂಕಿನಲ್ಲಿ ಒಂದು ಕಾಲದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರಿಣಾಮಕಾರಿಯಾದಂತಹ ತರಬೇತಿಯನ್ನ ಆರಂಭ ಮಾಡಿದ್ದಿದ್ರೆ ಅದು ಶ್ರೀಯುತ ಗಣೇಶ್ ಮೊಗವೀರರು ಅಂತ ಹೇಳಿಕ್ ನಾನು ಇಷ್ಟಪಡ್ತಾ ಇದ್ದೇನೆ. 1331ರಲ್ಲಿ ಸರಿಸುಮಾರು 50 ವಿದ್ಯಾರ್ಥಿಗಳು ಈ ಕಾಲೇಜೇ ಬೇಕಂತ ಹೇಳ್ಕೊಂಡು ಹತ್ತಿರದ PGಯಲ್ಲಿ ಇದ್ದುಕೊಂಡು ವ್ಯಾಸಂಗ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯ ವಿಶೇಷತೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದೇ ಆದ ಸಂಸ್ಥೆ ಜನತಾ PU ಕಾಲೇಜ್ ಹೆಮ್ಮಾಡಿಯಲ್ಲಿ ಇರುವುದರಿಂದ ಇಲ್ಲಿಯ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ CET, NEET, JEE, CA, CS ಫೌಂಡೇಶನ್ ಕೋರ್ಸ್ಗಳನ್ನು ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ನೀಡ್ತಾ ಇದ್ದೇವೆ. ಸುಮಾರು 40ರಿಂದ 50 ಸೀಟನ್ನು ಪ್ರತಿ ವರ್ಷ ಈ ಸ್ಪೋರ್ಟ್ಸ್ ಕೋಟದಲ್ಲಿ ಈ ನ್ಯಾಷನಲ್ ಪ್ಲೇಯರ್ಸ್ ಯಾರಿದ್ದಾರೆ 10th ಅಲ್ಲಿ ಅವರು ನ್ಯಾಷನಲ್ ಹೋದವರಿದ್ರೆ ಫ್ರೀ ಸೀಟ್ ಕೊಡ್ತೇವೆ. Today I believe in myself because Janata believed in me first. ನೀವು ಎಲ್ಲೇ ಹೋದರೂ ಕೂಡ ಮೌತ್ ಪಬ್ಲಿಸಿಟಿಯಲ್ಲಿ 1300 ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಬಿಟ್ರೆ ಫಾರ್ ದಿ ಫಸ್ಟ್ ಟೈಮ್ ನಾವು ಬಂದು ವಿಡಿಯೋ ಮಾಡ್ತಾ ಇದೀವಿ ಅಲ್ಲ ಸರ್. ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ ಸರ್. 100 ಮಕ್ಕಳ ಸಾಂಸ್ಕೃತಿಕ ತಂಡ ನಿಮ್ಮ ಊರಿಗೆ ಭೇಟಿ ನೀಡಿ ಅಲ್ಲಿ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡುವಂತ ಒಂದು ತಂಡ ಈ ಶಾಲೆಯಲ್ಲಿ ಮಾತ್ರ ಇರೋದು. ಬಹುಶಃ ಇಡೀ ಉಡುಪಿ ಭಾಗದಲ್ಲಿ ಆಳ್ವಾಸ್ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಅಂತ. ಫಸ್ಟ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಆಪಲ್ ಅಥವಾ ಪ್ರತಿದಿನ ಡೈರಿ ಹಾಲು, ಹಾಗೆ ನೆನೆಸಿದಂತ ಬಾದಾಮಿ, ಡ್ರೈ ದ್ರಾಕ್ಷಿ, ಬಿಸ್ಕಿಟ್ ಪ್ರತಿಯೊಂದನ್ನ ಸಂಸ್ಥೆ ವತಿಯಿಂದ ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಕರಾವಳಿ ಭಾಗಕ್ಕೆ ಬಂದಿದ್ದೀನಿ. ನೋಡಿ, ನನ್ನ ಹಿಂದೆ ಜನತಾ PU ಕಾಲೇಜ್ ಹೆಮ್ಮಾಡಿ ಇದೆ. ಸೊ ಈ ಕಾಲೇಜ್ನ ಬಗ್ಗೆ ನಾನು ಸಿಕ್ಕಾಪಟ್ಟೆ ವಿಚಾರಗಳನ್ನು ಬೆಂಗಳೂರಲ್ಲಿ ಕುಳಿತುಕೊಂಡು ಕೇಳಿದ್ದೆ. ಸೊ ಹೀಗೂ ಒಂದು ಕರಾವಳಿ ಭಾಗದಲ್ಲಿ ಕಾಲೇಜ್ ಇದೆಯಾ ಅನ್ನುವಂಥ ಒಂದು ಆಸ್ಪೆಕ್ಟ್ ಬಂತು. ಹಾಗಾಗಿ ನೇರವಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಕೇವಲ ಕಾಲೇಜ್ ಮಾತ್ರ ಅಲ್ಲ, ಮಕ್ಕಳಿಗೂ ಕೂಡ ಇವರದ್ದೇ ಆದಂಥ ಸ್ಕೂಲ್ ಇದೆ. ಈ ಒಂದು ಕಟ್ಟಡದಲ್ಲಿ ನಾನೇನು ನೋಡ್ತಾ ಇದ್ದೀನಿ ಈಗ ಹಿಂದ್ಗಡೆ ನಿಮ್ಗೇನು ತೋರಿಸ್ತಾ ಇದ್ದೀನಿ, ಇಲ್ಲಿ ಸುಮಾರು 1300 ಮಕ್ಕಳು ಸೈನ್ಸು ಕಾಮರ್ಸ್ ವಿಭಾಗದಲ್ಲಿ ಓದ್ತಾ ಇದ್ದಾರೆ. ನೋಡಿ, ನ್ಯಾಷನಲ್ ಅವಾರ್ಡ್ ಅಂದರೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿರುವಂತಹ ಮಕ್ಕಳು ಕೂಡ ಇಲ್ಲಿದ್ದಾರೆ. ಸೊ ಜೊತೆಗೆ 40ಕ್ಕೂ ಅಧಿಕ ಮಂದಿ ಫ್ಯಾಕಲ್ಟೀಸ್ ಇದ್ದಾರೆ. ನಿಮಗೆ ಓದಿನ ಜೊತೆಗೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಅಂದರೆ ಎಕ್ಸ್ಟ್ರಾ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ನಾವು ಏನು ಆಟೋಟ ಸ್ಪರ್ಧೆ ಇರ್ಬೋದು ಅಥವಾ ಭರತನಾಟ್ಯ, ಯಕ್ಷಗಾನ, ಹೀಗೆ ಅನೇಕ ವಿಭಾಗಗಳಲ್ಲಿ ಮಕ್ಕಳು ಇಲ್ಲಿ ಹೆಸರನ್ನು ಮಾಡಿದ್ದಾರೆ. ಓದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಈ ಎಲ್ಲ ಆಸ್ಪೆಕ್ಟ್ಸ್ಗಳಿಗೂ ಇಲ್ಲಿ ಒಂದು ಬೆಲೆ ಇದೆ. ಅದ್ರ ಜೊತೆಗೆ ನಾನು ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟಾಗಿ ಯಾಕೆ ನೋಡಿ ಅಂತ ಹೇಳಿದೆ ಅಂದರೆ, ಇಲ್ಲಿ ಒಳ್ಳೆಯ ರಿಸಲ್ಟ್ ಕೂಡ ಇದೆ. ಲಾಸ್ಟ್ 3 ಇಯರ್ಸಿಂದ 100% ರಿಸಲ್ಟ್ ಕೂಡ ಬಂದಿದೆ. ಸೊ ಈ ಒಂದು ಸಂಸ್ಥೆಯ ಬಗ್ಗೆ, ಈ ಒಂದು ಶಿಕ್ಷಣ ಸಂಸ್ಥೆಯ ಬಗ್ಗೆ ಒಂದು ಸವಿವರವಾದ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿನ ಪ್ರಿನ್ಸಿಪಾಲ್ರು ಮತ್ತು ಇಲ್ಲಿನ ಮುಖ್ಯಸ್ಥರನ್ನು ಕೇಳಿದಾಗ ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಗಣೇಶ್ ಮೊಗವೀರ್ ಅವರು ಇಲ್ಲೇ ಇದ್ದಾರೆ ಸರ್. ಕಾರ್ಯಕ್ರಮಕ್ಕೆ ನಮಸ್ತೆ ಸರ್. ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ನಿಮ್ಮ ಸಂಸ್ಥೆಯನ್ನು ಅರಸಿಕೊಂಡು ಹೆಮ್ಮಾಡಿಗೆ ಬಂದಿದೆ ಸರ್. ಇಲ್ಲಿ ಬರುವ ಮುಖ್ಯ ಉದ್ದೇಶ, ಸುಮಾರು ಜನ ಕರಾವಳಿ ಭಾಗದಲ್ಲಿ ಮಕ್ಕಳನ್ನ ಓದಿಸ್ಬೇಕು, ಪ್ರಕೃತಿ ಮಡಿಲಲ್ಲಿ ಮಕ್ಕಳು ಓದಬೇಕು. ಅದೆಲ್ಲಕ್ಕಿಂತ ಜಾಸ್ತಿ ನಾವು ಸಿಟಿಯಲ್ಲಿರುವವರು ಕರಾವಳಿ ಭಾಗದಲ್ಲಿ ಮಕ್ಕಳು ಓದಿದ್ರೆ ಅವರು ತುಂಬ ಚುರುಕಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಒಳ್ಳೆ ಮಾರ್ಕ್ಸನ್ನು ಪಡಿತಾರೆ ಅನ್ನೋದಿದೆ. ನಿಮ್ಮ ಒಂದು ಕ್ಯಾಬಿನನ್ನು ನೋಡಿದೆ ನಾನು ಒಳಗಡೆ ಎಂಟ್ರಿ ಆಗಿ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟು ಪ್ರಶಸ್ತಿಗಳು ಮಡಿಲಲ್ಲಿ ಇರಿಸ್ಕೊಂಡಿದ್ದೀರಾ. ದೊಡ್ಡ ದೊಡ್ಡ ಶೀಲ್ಡ್ಗಳು ಕಾಣಿಸ್ತಿದೆ. ಅಂದ್ರೆ ಅದು ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಹೀಗೆ ಎಲ್ಲ ಆಟೋಟಗಳಲ್ಲೂ ನಿಮ್ಮ ಸಂಸ್ಥೆಯೇ ಫಸ್ಟು.
ಅದ್ರ ಜೊತೆಗೆ ಫೀಸ್ ಕೂಡ ತುಂಬಾ ಕಡಿಮೆ ಇದೆ ಇಲ್ಲಿ. ಅಂದ್ರೆ ನಾನು ಈ ಭಾಗದ ಅನೇಕ ಸ್ಕೂಲು ಕಾಲೇಜ್ಗಳಿಗೆ ಹೋಗಿದ್ದೀನಿ, ಆದರೆ ಇಷ್ಟು ಮಕ್ಕಳು ಓದ್ತಾ ಇರುವಂಥ ಸ್ಕೂಲು, ಇಷ್ಟು ಹೆಸರು ಇರುವಂಥ ಸ್ಕೂಲ್ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದು. ಅಂದ್ರೆ ನಮಗೆ ಹೊರಗಡೆ ನೋಡಬೇಕು ಹಾಗೆ ಹೀಗೆ ದಾಮ್ ಧೂಮ್ ಅದ್ದೂರಿ ಅಂತ ಅಲ್ಲ, ಆದ್ರೆ ಓದುವಂಥ ರೀತಿ, ಆ ಶಿಸ್ತು, ಸಂಯಮ ಎಲ್ಲವೂ ಕೂಡ ಇಲ್ಲಿದೆ ಅಂತ ನನಗೆ ಭಿನ್ನವಾಗಿ ಕಾಣಿಸ್ತು ಸರ್. ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಯಾರಿಗಾದರೂ ನನ್ನ ಮಗು ಇಂತಹ ಸಂಸ್ಥೆಯಲ್ಲಿ ಓದಬೇಕು, ಓದಿನ ಜೊತೆಗೆ ಆಟೋಟದಲ್ಲೂ ಇರಬೇಕು, ಸೊ ನನ್ನ ಮಗು ಒಳ್ಳೆಯ ನ್ಯಾಷನಲ್ ಲೆವೆಲ್ ಒಂದು ಪ್ಲೇಯರ್ ಆಗಬಹುದು ಅನ್ನುವಂಥ ಮುನ್ಸೂಚನೆ ಯಾರಿಗಾದ್ರೂ ಇದ್ರೆ ಅಂತಹ ಮಕ್ಕಳನ್ನು ತಪ್ಪದೆ ಇಲ್ಲಿಗೆ ಸೇರಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಈಗ ಒಂದು ಭಿನ್ನತೆಯನ್ನ ನಾನು ಇಂಟ್ರೊಡ್ಯೂಸ್ ಅಲ್ಲೇ ಹೇಳಿದೆ. ಸೊ ಎಷ್ಟು ಭಿನ್ನವಾಗಿದೆ ಸರ್. ನಿಮ್ ಒಂದು ಗೋಡೆ ನೋಡಿದ್ರು ಕೂಡ ಒಂದೊಂದು ಸ್ಟೋರೀಸ್ ಅನ್ನ ಹೇಳುತ್ತೆ ನೋಡಿ. ಅಲ್ಲಿ ನಾವು ಹಿಂದ್ಗಡೆ ನೋಡಿದ್ರೆ ಒಂದಿಷ್ಟು ಪೇಂಟಿಂಗ್ ಗಳು ಕಾಣಿಸುತ್ತೆ, ಪ್ರತಿಯೊಂದು ಮಕ್ಕಳೇ ಮಾಡಿರೋದು, ಇಲ್ಲಿ ಬೇರೆ ಯಾರು ಬಂದ್ ಮಾಡಿಲ್ಲ. ಒಂದು ಗಿಡವನ್ನ ಕೂಡ ಒಂದು ಪ್ಲಾಸ್ಟಿಕ್ ಪಾಟಲ್ ಹಾಕಿ ನಟ್ಟಿರುವಂತದ್ದು ಕೂಡ ತುಂಬಾ ಸುಂದರವಾಗಿ ಕಾಣುತ್ತೆ ಇಲ್ಲಿಗೆ ಬಂದ್ರೆ. ಸೊ ಈಗ ಸದ್ಯಕ್ಕೆ 1300 ಮಕ್ಕಳು ಓದ್ತಿದ್ದಾರೆ. ಹೇಗೆ 1330ಕ್ಕೂ ಮಿಕ್ಕಿ ಇದ್ದಾರೆ ಇಲ್ಲಿ ಕಾಲೇಜಲ್ಲಿ. ಓಕೆ. ಮತ್ತೆ ಶಾಲೆಯಲ್ಲಿ ಸರಿಸುಮಾರು 1250ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಓಕೆ. ನಾನ್ ಬಂದ್ಬಿಟ್ಟು ಒಬ್ಬ ಗಣಿತ ಉಪನ್ಯಾಸಕ. ಯಾಕಂದ್ರೆ ಜೀವನದಲ್ಲಿ ಒಂದು ದೊಡ್ಡ ಡ್ರೀಮ್ ಇತ್ತು, IAS ಆಫೀಸರ್ ಆಗ್ಬೇಕಂತ ಹೇಳ್ಕೊಂಡು. 2006ರಲ್ಲಿ ಇದೇ ಕುಂದಾಪುರದಲ್ಲಿ ನನ್ನ ಪದವಿ ಮುಗಿಸ್ಕೊಂಡು ದೂರದ ಬಾಂಬೆ ಹೋಗ್ತೀನಿ. ಅಲ್ಲಿ ಸರಿಸುಮಾರು ಒಂದು 3 ವರ್ಷಗಳ ಕಾಲ UPSC ಇಂಡಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಗೆ ತರಬೇತಿ ತಗೊಳ್ತೀನಿ. ತುಂಬಾ ಪ್ರಯತ್ನ ಪಡ್ತೀನಿ. ಯಾಕಂತ ಹೇಳಿದ್ರೆ ಪ್ರಯತ್ನ ಹೇಗಿತ್ತು ಅಂತ ಹೇಳಿದ್ರೆ, ಆವಾಗ ಹೇಗಿತ್ತು, ನಮ್ಮ UPSC ಕ್ರ್ಯಾಕ್ ಮಾಡ್ಬೇಕಾದ್ರೆ ನಿಮ್ಗೊಂದು ಇಷ್ಟು ಮೈನ್ಸ್ ಸಬ್ಜೆಕ್ಟ್ ಅಂತ ತಗೊಳ್ಬೇಕಿತ್ತು. ಅದಕ್ಕೋಸ್ಕರ ಮುಂಬೈ ಯೂನಿವರ್ಸಿಟಿಯಲ್ಲಿ MSc ಮ್ಯಾಥಮೆಟಿಕ್ಸ್ ಮುಗಿಸ್ಕೊಳ್ತೀನಿ. ನಂತರ 2ನೇ ಸಬ್ಜೆಕ್ಟ್ಗೋಸ್ಕರ ಅದು ನಾನು MSc ಸ್ಟ್ಯಾಟಿಸ್ಟಿಕ್ಸ್ ಅಂತ ಆಯ್ಕೆ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಸಾಧಾರಣ 2010ರಲ್ಲಿ ನಾನು ಮಂಗಳೂರು ಯೂನಿವರ್ಸಿಟಿ ಬರ್ತೀನಿ. 2 ವರ್ಷ MSc ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, DC ಆಗ್ಬೇಕಂತ ಹೋದವನು, ಕಾರಣ ಏನಂತ ನಂಗೆ ಗೊತ್ತಾಗಿಲ್ಲ, ಆದ್ರೂ ಒಂದು ಟ್ರೈ ಮಾಡುವ ಈ ಶಿಕ್ಷಣ ವೃತ್ತಿಯಲ್ಲಿ. ಒಂದಿಷ್ಟು ಇಂಟರ್ವ್ಯೂ ಕೊಡ್ತೀನಿ ಮಂಗಳೂರಿನ ಕೆಲವೊಂದು ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ, ಆಯ್ಕೆ ಆಗ್ತೀನಿ. ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಮಂಗಳೂರು ಬೇಡ, ನಮ್ಮ ಊರಿಗೆ ಬರುವ ಅಂತ ಹೇಳ್ಕೊಂಡು ಉಡುಪಿಯಲ್ಲಿ ಒಂದು ಕಾಲೇಜಲ್ಲಿ ಜಾಯ್ನ್ ಆಗ್ತೀನಿ. ಒಬ್ಬ ಗಣಿತ ಉಪನ್ಯಾಸಕನಾಗಿ, ಸಂಖ್ಯಾಶಾಸ್ತ್ರ ಉಪನ್ಯಾಸಕನಾಗಿ ಜಾಯ್ನ್ ಆಗ್ತೀನಿ. ಯಾಕಂದ್ರೆ 2 ಸಬ್ಜೆಕ್ಟ್ ಅನ್ನ ನಾನು ಹ್ಯಾಂಡಲ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ನಂತರ ಓದ್ಬೇಕಂತ ಹೇಳ್ಕೊಂಡು ಒಂದಿಷ್ಟು ಆಸೆ ಆಗ್ತದೆ. PhD ಗೆ ಅಪ್ಲೈ ಮಾಡ್ತೀನಿ. ಅದರಲ್ಲಿ ಕೋರ್ಸ್ ವರ್ಕ್ ಅನ್ನ ಕ್ಲಿಯರ್ ಮಾಡಿಕೊಂಡು ಒಂದಿಷ್ಟು ಪೇಪರ್ ರೆಡಿ ಮಾಡ್ತೀನಿ. ಆದ್ರೂ ಮಧ್ಯೆ ಮಧ್ಯೆ ಒಂದಿಷ್ಟು ಕೋಚಿಂಗ್ ಕ್ಲಾಸಸ್, ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಹೋಲ್ಡ್ ಬಂದಿರೋಕ್ಕೋಸ್ಕರ ತಗೊಳ್ಳಿಕ್ ಟ್ರೈ ಮಾಡ್ತೇನೆ ನಾನು. ನಂತರದಲ್ಲಿ ಪೂರ್ಣ ಪ್ರಮಾಣದಲ್ಲಿ 2012ರಲ್ಲಿ ಗಣಿತ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿ ಶುರು ಮಾಡ್ತೀನಿ. ಆ ನಂತರದಲ್ಲಿ ಸರಿಸುಮಾರು ಒಂದು 9 ವರ್ಷ ಸೇವೆಯನ್ನ ಗಣಿತ ಉಪನ್ಯಾಸಕನಾಗಿ ಈ ಭಾಗದಲ್ಲಿ ಸಲ್ಲಿಸ್ತೇನೆ. 9 ವರ್ಷ ಕಳೀತಾ ಇದ್ದ ಹಾಗೆ ಕುಂದಾಪುರದ ಒಂದು ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿ ಬಡ್ತಿ ಹೊಡಿತೀನಿ. ಯಾಕಂದ್ರೆ ಆ ಕಾಲಘಟ್ಟದಲ್ಲಿ 2018-19 ಒಂದು ಶೈಕ್ಷಣಿಕ ಅವಧಿ. ನಿಮ್ಗೆ ಗೊತ್ತಿರಬಹುದು, 2019ರಲ್ಲಿ COVID-19 ಸ್ಟಾರ್ಟ್ ಆಗ್ತದೆ. ಈ ಕುಂದಾಪುರ ಭಾಗದಲ್ಲಿ ಒಂದಿಷ್ಟು ನಾವು CET ಮತ್ತೆ NEET ಮತ್ತೆ JEE ಮೈನ್ಸ್ ಇದರಲ್ಲಿ ಒಂದು ಕ್ರಾಂತಿ ಮಾಡ್ತೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಮುಂಚೆ ಈ CET NEET JEE ಮೈನ್ಸ್ ಗೆ ಈ ಭಾಗದ ಮಕ್ಕಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಮಂಗಳೂರು ಅಥವಾ ಮೂಡುಬಿದ್ರೆ, ಕಾರ್ಕಳ ಆ ಕಡೆ ವಲಸೆ ಹೋಗ್ತಾ ಇದ್ರು. ನನ್ನ ಆಸೆ ಹೇಗಿತ್ತಂತ ಹೇಳಿದ್ರೆ ಕುಂದಾಪುರದಲ್ಲೇ ಇದನ್ನ ಶುರು ಮಾಡ್ಕೊಳ್ಬೇಕು. 2019ರಲ್ಲಿ ಒಂದು ಅಡಿಪಾಯ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದಿಷ್ಟು ರಿಸಲ್ಟ್ಸ್ ಅಂತ ಹೇಳಿದ್ರೆ ಸರಿಸುಮಾರು ನಿಮ್ಮ CETಯಲ್ಲಿ 1000 ಒಳಗಡೆ ಒಂದು ಡೇ ಬೋರ್ಡರ್ಸ್. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಕುಂದಾಪುರದ ಹೆಚ್ಚಿನ ಕಾಲೇಜ್ಗಳಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ಕಾಲೇಜ್ ಬಂದು ಸಂಜೆ ಮನೆ ಹೋಗುವರು. ಅಂತ ಒಂದು ಕಾಲಘಟ್ಟದಲ್ಲೂ 1000 ಒಳಗಡೆ ಒಂದು 7ರಿಂದ 10 ಮಕ್ಕಳು CETಯಲ್ಲಿ ರ್ಯಾಂಕ್ ತರ್ತಾರೆ. ನೋಡಿ ವೀಕ್ಷಕರೇ, ಓದಿನ ಜೊತೆಗೆ ನಾನು ಏನು ಆಟೋಟ ಅಂತ ಹೇಳಿದೆ ಅದಲ್ಲ, ಅದ್ರ ಜೊತೆಗೆ ಮಕ್ಕಳಿಗೆ ಇಲ್ಲೇ ಇದ್ದು CET NEET JEE ಓದಿನ ಜೊತೆಗೆ ಇಲ್ಲಿ ಹೇಳ್ಕೊಡ್ತಾರೆ. ಸೊ ಜನತಾ PU ಕಾಲೇಜ್ ಅಂತ ಹೇಳಿದ್ರೆ ನೀವು ಯಾರ ಹತ್ರ ಬೇಕಾದ್ರೂ ಕೇಳಿ, ಇದಕ್ಕೊಂದು ದೊಡ್ಡ ಹಿಸ್ಟ್ರಿ ಇದೆ. ಸೊ ಇದು ಇವತ್ತಿದಲ್ಲ, ಇದು ಸುಮಾರು ವರ್ಷಗಳಿಂದ. ಈಗ ಈವನ್ ನನ್ನ ಬ್ರದರ್ಸ್ ಕೂಡ ಇಲ್ಲಿ ಓದಿದ್ದಾರೆ ಅನ್ನೋದು ನನಗೆ ಗೊತ್ತು. ಇಲ್ಲಿ ನಾವು ಆ ಭಾಗದಲ್ಲಿ ನೋಡಿದ್ರೆ ಒಂದು ನಮ್ಗೆ ಹೈಸ್ಕೂಲ್ ಸಿಗುತ್ತೆ. ಆ ಹೈಸ್ಕೂಲ್ ಅಲ್ಲೇ ನಮ್ಮ ಬ್ರದರ್ಸ್ ಎಲ್ಲ ಅವತ್ತು 90, 85, 95ರಲ್ಲೆಲ್ಲ ಇಲ್ಲಿ ಓದ್ದವ್ರು ಇದ್ದಾರೆ. ಸೊ ನಾನು ಇವತ್ತು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರೆ ಆ ಹೆಮ್ಮೆನೂ ಕೂಡ ಈ ಒಂದು ಸಂಸ್ಥೆಗೆ ಇತ್ತು ಅನ್ನೋದಕ್ಕೊಂದು ಕಾರಣ ಸರ್. ಸೊ ಅನಂತರ ನೀವು ಆ ಕೋಚಿಂಗ್ ಅನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಕೋಚಿಂಗ್ ಅನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಯಾಕಂದ್ರೆ ನನ್ನ ಒಂದು ಕನ್ಸು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಈ ಭಾಗದ ಮಕ್ಕಳಿಗೂ ನಮ್ಮ ದೂರದ
ಮೈಸೂರು ಇರ್ಬೋದು, Okay. ಬ್ಯಾಂಗ್ಳೂರ್ ಇರ್ಬೋದು, ಹೈದರಾಬಾದ್ ಅವ್ರು ಇದ್ದಿರ್ಬೋದು, Okay. ಡೆಲ್ಲಿ ಅವ್ರು ಇದ್ದಿರ್ಬೋದು, ಹಾ, ಅಥವಾ ಈವನ್ ನಮ್ಮ ಮಂಗಳೂರು ಬೆಸ್ಟ್ ಆಫ್ ದ ಬೆಸ್ಟ್ ಫ್ಯಾಕಲ್ಟೀಸ್ ನ ಕರೆದು ಹಾ ಹಾ ತುಂಬಾ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟು ಒಳ್ಳೆ ರಿಸಲ್ಟ್ಸ್ ಅನ್ನ ಆ ಭಾಗದಲ್ಲಿ ಕೊಟ್ಟೆ ನಾನು. ಓಕೆ ನಂತರದಲ್ಲಿ ಒಬ್ಬ ಪ್ರಾಂಶುಪಾಲನಾಗಿ ಅಥವಾ ಒಬ್ಬ ಉಪನ್ಯಾಸಕನಾಗಿದ್ದಾಗ ನಿಮ್ಗೆ ಗೊತ್ತಿರ್ತದೆ, ಈಗ ನಾವೊಂದು ಆಡಳಿತ ಮಂಡಳಿ ಅಂಡರ್ ವರ್ಕ್ ಮಾಡ್ತೇವೆ, ಈಗ ನಮಗೂ ಒಂದಿಷ್ಟು ಡ್ರೀಮ್ಸ್ ಅಂತ ಇರ್ತವೆ, ವಿಷನ್ ಅಂತ ಇರ್ತವೆ, ಹೀಗೆ ಮಾಡಬೇಕು, ಎಜುಕೇಶನ್ ಅಂದ್ರೆ ಹೀಗೆ ಇರಬೇಕು, ನಮ್ದು ಒಂದು ಸಂಸ್ಥೆ ಆಗ್ಬೇಕು ಅನ್ನುವಂಥ ಡ್ರೀಮ್ ಇಟ್ಕೊಳ್ತೀನಿ. ಆ ನಂತರ ಏನಾಗುತ್ತೆ ಅಂದ್ರೆ 2022ರಲ್ಲಿ ಈ ಜನತಾ ಸಂಸ್ಥೆಯನ್ನ ಮರು ಹುಟ್ಟಾಕ್ತೇವೆ ನಾವು. ಓಕೆ ಸರಿಯಾ? ಮರು ಹುಟ್ಟಾಕಿದ ನಂತರ ಒಂದು ಫೋಕಸ್ ಇದೆ ಎಜುಕೇಶನಲ್ಲಿ. ಎಜುಕೇಶನ್ ಅಂತ ಹೇಳಿದ್ರೆ 4 ಗೋಡೆಗಳ ಮಧ್ಯ ನಾವು ಪಾಠ ಮಾಡೋದು ಮಾತ್ರ ಅಲ್ಲ. Yes. ಯಾಕಂತ ಹೇಳಿದ್ರೆ ನಾವು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಆಳ್ವಾಸ್ ಒಂದು PU ಕಾಲೇಜನ್ನು ನೋಡಿದ್ದೇವೆ. ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಅವಕಾಶ ಇರ್ತವೆ. ಸೊ ಅಂತ ಒಂದು ಡ್ರೀಮ್ ಇಟ್ಕೊಂಡು ನಾನು ಈ ಭಾಗದಲ್ಲಿ ಜನತಾ ಒಂದು ಸಂಸ್ಥೆಯನ್ನು 2022ರಲ್ಲಿ ಮರುಸ್ಥಾಪನೆ ಮಾಡ್ತೀನಿ. ಓಕೆ ಆ ಸ್ಥಾಪನೆ ಮಾಡಿದ ಒಂದು ಡ್ರೀಮ್ ಹೇಗಿತ್ತಂತ ಹೇಳಿದ್ರೆ, ಒಂದು ಕಡೆ ಕ್ರೀಡೆ, ಒಂದು ಕಡೆ ಸಾಂಸ್ಕೃತಿಕ, ಇನ್ನೊಂದು ಕಡೆ ಶಿಕ್ಷಣ. ಆ ಶಿಕ್ಷಣ 3 ವರ್ಷ ಸತತವಾಗಿ 100% ಕೊಡೋದ್ರ ಮುಖಾಂತರ ತೋರಿಸ್ಕೊಟ್ಟಿದ್ದೇವೆ. ಓಕೆ ಅದೇ ರೀತಿ ಸ್ಟೇಟ್ಗೆ ಒಂದು ಔಟ್ ಆಫ್ 600 ಅಲ್ಲಿ 595 ಶ್ರದ್ಧಾ ಮಗುವೀರ್ ಅಂತ ಹೇಳ್ಕೊಂಡು ಕಳೆದ ಬಾರಿ ರ್ಯಾಂಕ್ ತರ್ತಾಳೆ. JEBR ಕಲ್ಲಿ ಅಲಕಾ ಹೆಬ್ಬಾರ್ ಅಂತ ಹೇಳ್ಕೊಂಡು ಕಳೆದ ವರ್ಷ 99.27% ಅಲ್ಲಿ ತೇರ್ಗಡೆ ಹೊಂದ್ಕೊಂಡು ಅಹಮದಾಬಾದ್ ಅಲ್ಲಿ ಟಾಪ್ ಮೋಸ್ಟ್ ಕಾಲೇಜ್ ಅಲ್ಲಿ ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಅದೇ ರೀತಿ ನಾವು CET ಅಂತ ಹೇಳಿ ಬಂದಾಗ 1000 ಒಳಗಡೆ ಎಷ್ಟೋ ಮಕ್ಕಳು ಒಂದು 3 ವರ್ಷದಲ್ಲಿ ಹೈಯೆಸ್ಟ್ ರಿಸಲ್ಟ್ಸ್ ಅನ್ನ ಕೊಟ್ಟು ಹೋಗಿದ್ದಾರೆ. ಸೊ ಹಾಗೆ ನಾವು ರಿಸಲ್ಟ್ಸ್ ಬಿಟ್ಟು ಕ್ರೀಡೆಗೆ ಹೋದಾಗ ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾವೊಂದು ಕಾಲೇಜಲ್ಲಿ ನೋಡ್ತೇವೆ ಹೇಗಿರ್ತದೆ ಅಂತ ಹೇಳಿದ್ರೆ, ಒಂದು 1000 ಮಕ್ಕಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ 1-2 PT ಟೀಚರ್ ಇರ್ತಾರೆ. ಬಟ್ ಇಲ್ಲಿ ಹಾಗಲ್ಲ, ಕೇವಲ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಮಾತ್ರ ಅಲ್ಲ, ಅವರಲ್ಲಿರುವ ಇಂಟ್ರೆಸ್ಟ್ಗಳು, ಈಗ ನಾವು ಹೇಳ್ತೇವೆ ಕಬಡ್ಡಿ ಹೇಳ್ತೇವೆ, ವಾಲಿಬಾಲ್ ಹೇಳ್ತೇವೆ, ಫುಟ್ಬಾಲ್ ಹೇಳ್ತೇವೆ, ಅಥವಾ ಹ್ಯಾಂಡ್ ಬಾಲ್ ಹೇಳ್ತೇವೆ, ಪ್ರತಿಯೊಂದು ವಿಭಾಗಕ್ಕೆ ಅದರದ್ದೇ ಆದ ತರಬೇತುದಾರರು ಇದ್ದಾರೆ. ಸರಿಸುಮಾರು 4-6 ಜನ ಕ್ರೀಡಾ ತರಬೇತುದಾರರು ಇದ್ದಾರೆ. ಸೊ ಹಾಗಾಗಿ ಆ ತರಬೇತಿ ಅನ್ನುವಂಥದ್ದು ಕೇವಲ ತರಬೇತಿಗೆ ಸೀಮಿತವಾಗಿಲ್ಲ, ಬಟ್ ಅದನ್ನ ಬಿಟ್ಟು ಕಳೆದ 3 ವರ್ಷದ ನಮ್ಮ ಒಂದು ಸ್ಪೋರ್ಟ್ಸ್ ಅಚೀವ್ಮೆಂಟ್ ನೋಡಿದ್ರೆ, ಆಕ್ಚುಲಿ ಕಳೆದ ವರ್ಷ ಒಂದು 47 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಂಕಣ ತಲುಪಿದ್ರು, ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ. ಅದರಲ್ಲಿ 5 ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟ. ಯಾಕಂದ್ರೆ ನಾನು ಹೇಳ್ಬೇಕಂತ ಹೇಳಿದ್ರೆ, ಉಡುಪಿಯಲ್ಲಿ ಸರಿಸುಮಾರು ಒಂದು 130ಕ್ಕೂ ಅಧಿಕ PU ಕಾಲೇಜುಗಳಿದ್ದಾವೆ. ಆ 130ಕ್ಕೂ ಅಧಿಕ PU ಕಾಲೇಜುಗಳಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಮ್ಮ ರಾಷ್ಟ್ರ ಮಟ್ಟವನ್ನು ತಲುಪಿದ್ದು ಜನತಾ PU ಕಾಲೇಜಿಂದ. ನೋಡಿ ವೀಕ್ಷಕರೇ, ಇದು ಒಂದು ಪಾಯಿಂಟ್ ಸಾಕು ನಾವು ಇಲ್ಲಿಗೆ ಬರೋದಕ್ಕೆ, ಅಥವಾ ನನಗೆ ಒಂದು ಹೆಮ್ಮೆ ಅಂತ ನಾನು ಏನಾದರೂ ಇವತ್ತು ತೋರಿಸ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಇದು ಒಂದೇ ಪಾಯಿಂಟ್ ಸಾಕು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಅಂತಾರಾಷ್ಟ್ರೀಯ ಮಟ್ಟದ ಯೋಗಪಟು ಕಲಾಶ್ರೀ ತನ್ವಿತಾ. ನಾನು ಜನತಾ ಕಾಲೇಜಿನಲ್ಲಿ 2nd PU ಕಾಮರ್ಸ್ ಸ್ಟೂಡೆಂಟ್. ಜನತಾ ಅಂತಂದರೆ ಬರೀ ಸ್ಟಡೀಸ್ ಅಲ್ಲ, ಇದನ್ನು ಹೊರತುಪಡಿಸಿ ನಾವು ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಒಳ್ಳೆ ರೀತಿಯ ಸಪೋರ್ಟನ್ನು ಪಡಿತಾ ಇದ್ದೀವಿ. ಬರೀ ಸ್ಟಡೀಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಅಲ್ಲದೆ 100 ಜನ ವಿದ್ಯಾರ್ಥಿಗಳನ್ನು ಹೊಂದಿರುವ ಶ್ಲಾಘನಾರ್ಹನೀಯ ಸಾಂಸ್ಕೃತಿಕ ತಂಡ ಕೂಡ ಇದೆ. ಈ ತಂಡ ಈಗಾಗಲೇ ಹಲವಾರು ಕಡೆ ಕಾಂಪಿಟೇಷನ್ಗಳನ್ನು ಅಟೆಂಡ್ ಮಾಡಿದ್ದೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಎಷ್ಟೇ ಹೊರಗಡೆ ಕಾಂಪಿಟೇಷನ್ ಆಗಿರ್ಬೋದು, ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಮಾಡಿ ನಾವು ರಜೆ ಹಾಕಿದರೂ ಕೂಡ ನಮ್ಮ ಫ್ಯಾಕಲ್ಟೀಸ್ ನಮಗೆ ಮತ್ತೆ ವಾಪಸ್ ಸ್ಟಡಿ ವೇಗೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾನೀಗ ಯೋಗ ಕಾಂಪಿಟೇಷನ್ ಅಂತ ತಿಂಗಳಾನ್ಗಟ್ಟಲೆ ರಜೆ ಹಾಕಿದ್ದು ಕೂಡ ಇದೆ. ಇವಾಗ ಹೊರಗಡೆ ಎಲ್ಲ ಕಾಂಪಿಟೇಷನ್ಗೆ ಹೋದರೆ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕಾಗಲ್ಲ, ಅಥವಾ ಪ್ರಾಕ್ಟೀಸ್ಗಂತ ಹೋದರೆ ನನಗೆ ಕ್ಲಾಸಸ್ನ ಸರಿಯಾಗಿ ಅಟೆಂಡ್ ಮಾಡೋದಕ್ಕಾಗಲ್ಲ, ರಜೆ ಆಗ್ತಾ ಇರುತ್ತೆ. ಬಟ್ ಸ್ಟಿಲ್ ನಮ್ಮ ಕಾಲೇಜವ್ರು ತುಂಬಾ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಎಷ್ಟೇ ನಾವು ಹೈಯರ್ ಸ್ಟಡೀಸ್ನ ಮಾಡಬೇಕು ಅಂತಿದ್ರು ಕೂಡ ಕಾಲೇಜಿಗೆ ಬಂದು ಡೌಟ್ಸ್ನ ಕೇಳೋದಾಗಿರ್ಬೋದು, ಯಾವುದೇ ಮೂಮೆಂಟಲ್ಲಿ ನಾವು ಡೌಟ್ಸ್ನ ಕೇಳಿದ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯಾದಂತಹ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಭರತನಾಟ್ಯ, ಯಕ್ಷಗಾನ, ಯೋಗ, ಸಂಗೀತ, ಇಷ್ಟೇ ಅಲ್ಲ ಹುಲಿ ಕುಣಿತ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ಸಾಂಸ್ಕೃತಿಕವಾದಂತಹ ಒಂದು ಟ್ಯಾಲೆಂಟ್ ಇರುವಂತಹ ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆ ರೀತಿಯಾದ ಸಪೋರ್ಟನ್ನು ನಮ್ಮ ಜನತಾ ನೀಡ್ತಾ ಇದೆ. ನನ್ನ ಫ್ರೆಂಡ್ಸ್ ಅಂದರೆ ಔಟ್ ಆಫ್ ಡಿಸ್ಟಿಕ್ ಅಲ್ಲದೆ ಔಟ್ ಆಫ್ ಸ್ಟೇಟ್ ಕೂಡ ಬಂದು ಈ ಒಂದು ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ. ಸ್ಪೋರ್ಟ್ಸ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ನು ಕೂಡ ಜೊತೆಗೆ ಕಲಿತಾ ಹೋಗ್ತಾ ಇದ್ದಾರೆ. ಸೊ ಒಂದು ಒಳ್ಳೆಯ ಭವಿಷ್ಯ ನಿಮಗಿದೆ. ನಮ್ಮ ಕಾಲೇಜ್ಗೆ ಜಾಯ್ನ್ ಆಗಿ, ನೀವು ಎಲ್ಲಿನವರಾದರೂ ಪರವಾಗಿಲ್ಲ, ನಮ್ಮ ಕಾಲೇಜ್ ನಿಮಗೆ ಒಳ್ಳೆ ಸಪೋರ್ಟ್ ಮಾಡುತ್ತೆ. ಐ ಆಮ್ ವೆರಿ ಗ್ರೇಟ್ಫುಲ್. ಯಾಕಂದರೆ ನಾನು ಈ ಕಾಲೇಜಿಗೆ ಸೇರಿ ಒಳ್ಳೆ ಕೆಲಸ ಮಾಡಿದೆ ಅನಿಸ್ತಿದೆ. ಬರೀ ಸ್ಟಡೀಸ್ ಅಷ್ಟೇ ಅಲ್ಲದೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅದಷ್ಟೇ ಅಲ್ಲದೆ ನನಗೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು. ಅಲ್ಲೂ ಕೂಡ ನನ್ನ ಒಂದು ಒಳಗಿರುವಂಥ ಟ್ಯಾಲೆಂಟ್ನ ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ನನಗಂತ ಅಲ್ಲ, ಪ್ರತಿಯೊಬ್ಬ ಮಕ್ಕಳಲ್ಲೂ ಕೂಡ ಅವರ ಇನ್ನರ್
ಡೆವಲಪ್ಮೆಂಟಿಗಾಗಿರ್ಬೋದು, ಅವರಲ್ಲಿರುವ ಟ್ಯಾಲೆಂಟ್ನ ಹೊರಗಡೆ ಹಾಕೋದಕ್ಕಾಗಿರ್ಬೋದು ಜನತಾ ತುಂಬ ಸಪೋರ್ಟಿವ್ ಆಗಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿಸ್ ಕಾಲೇಜ್. ಥ್ಯಾಂಕ್ ಯು. ನಂತರದಲ್ಲಿ ಮುಂದುವರ್ಸ್ಕೊಂಡು ಹೋದ್ದೇವೆ. ನಮ್ಮಲ್ಲಿ ಸ್ಪೋರ್ಟ್ಸ್ ಕೋಟಾ ಅಂತ ಇದೆ. ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಸುಮಾರು 40-50 ಸೀಟನ್ನ ಪ್ರತಿ ವರ್ಷ ಈ ಸ್ಪೋರ್ಟ್ಸ್ ಕೋಟಾದಲ್ಲಿ ಈ ನ್ಯಾಷನಲ್ ಪ್ಲೇಯರ್ಸ್ ಯಾರಿದ್ದಾರೆ 10th ಅಲ್ಲಿ ಅವರು ನ್ಯಾಷನಲ್ ಹೋದವರಿದ್ರೆ ಫ್ರೀ ಸೀಟ್ ಕೊಡ್ತೇವೆ. ಅದಕ್ಕೆ ಪೂರಕವಾಗಿ ಸರಿ, ಕೆಲವು ಮಕ್ಕಳು ತುಂಬಾ ಒಳ್ಳೆ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ, ಯಾವುದೋ ಒಂದು ಕಾರಣಾಂತರದಿಂದಾಗಿ ನ್ಯಾಷನಲ್ ಹೋಗ್ಲಿಕ್ಕೆ ಆಗಿಲ್ಲ 10th ಅಲ್ಲಿ ಇರುವಾಗ, ಒಂದು ಸ್ಪೋರ್ಟ್ಸ್ ಕ್ಯಾಂಪ್ ಅಂತ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಒಂದು 10th ಎಕ್ಸಾಮ್ ಮುಗಿತಾ ಇದ್ದ ಹಾಗೆ ಒಂದು ಸ್ಪೋರ್ಟ್ಸ್ ಕ್ಯಾಂಪ್ ಶುರು ಆಗ್ತದೆ ಇಲ್ಲಿ. ಆ ಸ್ಪೋರ್ಟ್ಸ್ ಕ್ಯಾಂಪ್ ಅಲ್ಲೂ ಆಯ್ಕೆ ಮಾಡ್ತೇವೆ. ಬೆಸ್ಟ್ ಅಚೀವರ್ಸ್ ದಟ್ ಪರ್ಟಿಕ್ಯುಲರ್ ಡೇ ನಾವು ಆಯ್ಕೆ ಮಾಡಿಕೊಂಡು ಅಲ್ಲೂ ಫ್ರೀ ಸೀಟ್ ಕೊಡ್ತೇವೆ, ಕನ್ಸೆಷನ್ ಕೊಡ್ತೇವೆ ಸರ್. ಅದರ ಪ್ರತಿಫಲ ಹೇಗಿದೆ ಅಂತ ಹೇಳಿದ್ರೆ, ಈ ವರ್ಷ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಕೆಲವೊಂದು ಕ್ರೀಡೆಗಳು ಬಾಕಿ ಇದ್ದಾವೆ. ಈಗಾಗಲೇ 55 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಅಂಕಣ ತಲುಪಿ ಆಯ್ತು. 55 ವಿದ್ಯಾರ್ಥಿಗಳು ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ. ಅದರಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಕ್ರೀಡೆ ಆಗಿದೆ, ಇವಾಗ ಅದರಲ್ಲಿ ಒಂದು ರಾಷ್ಟ್ರ ಮಟ್ಟನೂ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಹಾಗಿರುವಾಗ ಯಾವುದೇ ವಿದ್ಯಾರ್ಥಿಗೆ ಈ ಕರಾವಳಿ ಭಾಗದಲ್ಲಿ ತಾನು ಏನಾದ್ರೂ ಮುಂದೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡ್ಬೇಕನ್ನೋದಿದ್ರೆ ಖಂಡಿತ ಜನತಾ ಅನ್ನುವಂಥದ್ದು ಒಂದು ಸರ್ವಾಂಗೀಣ ಬೆಳವಣಿಗೆಗೆ ಪೂರಕವಾದ ಸಂಸ್ಥೆ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ. ಖಂಡಿತ ಸರ್. ನಮ್ಮ ಹಿಂದೆ ಈಗ ನೋಡ್ಬೋದು, ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಏನೋ ಒಂದು ದೊಡ್ಡ ಮಟ್ಟಿನ ಕ್ರೀಡೆ ಆಗ್ಲಿಕ್ಕಿದೆ, ರಿನೋವೇಟ್ ಮಾಡ್ತಾ ಇದೀವಿ, ಸದ್ಯದಲ್ಲೇ ಆಗುತ್ತೆ. ಏನ್ ಸರ್ ಇದು? ಆಕ್ಚುಲಿ ಇದು ನಾನಿವಾಗ ನಮ್ಮ ಮಕ್ಕಳಿಗೆ ಇಷ್ಟು ದಿನ ನಾನೇನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಗೇಮ್ಸ್ ಒಂದಿಷ್ಟು ಜಾಸ್ತಿ ಪ್ರಯಾರಿಟಿ ಕೊಟ್ಟೆ. ಅದು ಕಬಡ್ಡಿ, ವಾಲಿಬಾಲ್, ಥ್ರೋ ಬಾಲ್, ಹ್ಯಾಂಡ್ ಬಾಲ್, ಫುಟ್ಬಾಲ್, ಪ್ರತಿಯೊಂದು ಅಂದ್ರೆ ಹೈಯೆಸ್ಟ್ ಅಚೀವ್ಮೆಂಟ್ಸ್ ಆಗ್ತಾ ಉಂಟಿಲ್ಲ ಇವಾಗ. ಅಟ್ ದ ಸೇಮ್ ಟೈಮ್ ನನಗೆ ಅವರು ಅಥ್ಲೆಟಿಕ್ಸ್ ಅಲ್ಲೂ ಬರ್ಬೇಕು, ಇವಾಗ ರನ್ನಿಂಗ್ ಅಲ್ಲೂ ಬರ್ಬೇಕು, ಥ್ರೋಯಿಂಗ್ಸ್ ಅಲ್ಲೂ ಬರ್ಬೇಕು, ಜಂಪಿಂಗ್ಸ್ ಅಲ್ಲೂ ಬರ್ಬೇಕು. ಸೊ ಒಂದು ಕ್ರೀಡಾಂಗಣವನ್ನ ರೆಡಿ ಮಾಡ್ಲಿಕ್ಕೆ ನಾನು ಶುರು ಮಾಡಿದೆ. ನಂತರದಲ್ಲಿ ನಿಮ್ಗೆ ಗೊತ್ತಿರಬಹುದು, ಉಡುಪಿ ಜಿಲ್ಲೆ ಅಂತ ಹೇಳಿದ ತಕ್ಷಣ ನಮ್ಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನ ಹೆಚ್ಚಿಗೆ ಆಗಿ ಅಜ್ಜರ್ಕಾಡ್ ಉಡುಪಿಯಲ್ಲಿ ಮಾಡ್ತಾರೆ. ಆದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ವರ್ಷ ನಮ್ಮ ಒಂದು ಅಚೀವ್ಮೆಂಟ್ ಅನ್ನ ನೋಡಿ ಈ ಭಾಗದವರು ಅಪ್ರೋಚ್ ಮಾಡಿದ್ರು. ಸರ್, ಈ ವರ್ಷ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಿಮ್ಮಲ್ಲೇ ನಾವು ನಡೆಸ್ತೇವೆ, ನೀವು ಆಯೋಜನೆ ಮಾಡ್ಕೊಳ್ಬೇಕು, ನಾವು ಸಪೋರ್ಟ್ ನಿಲ್ತೇವೆ. ಹಾಗಾಗಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಈ ವರ್ಷ ನಮ್ಮ ಸಂಸ್ಥೆಯಲ್ಲಿ ಇಲ್ಲಿ ನಡೀತಾ ಉಂಟು ಸರ್, ಇಲ್ಲಿ ನಡೆಸ್ತಾ ಇದ್ದೇವೆ. ನೋಡಿ ವೀಕ್ಷಕರೇ, ಸೊ ನಿಮ್ಮ ಮಗುವನ್ನ ಒಂದು ಒಳ್ಳೆ ಕಡೆ ಅಂದ್ರೆ ಕರಾವಳಿ ಭಾಗದಲ್ಲಿ ಪ್ರಕೃತಿ ಮಡಿಲಲ್ಲಿ ಓದಿಸ್ಬೇಕು ಅಂತ ಹೇಳಿದ್ರೆ ಜನತಾ PU ಕಾಲೇಜ್ ಬೆಸ್ಟ್ ಅಂತ ನನಗನ್ಸುತ್ತೆ. ನೀವು ಗೂಗಲಲ್ಲೂ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು, ಅಡ್ರೆಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ. ಸರ್, ಈಗ ನಾವು ಬೇರೆ ಎಲ್ಲ ಈ ಸುತ್ತಮುತ್ತಲಿನ ಸ್ಕೂಲು ಕಾಲೇಜಸ್ಗಳಿಗೆ ಹೋದಾಗ ಅಲ್ಲಿ ತುಂಬಾ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ನೀವ್ ಹೇಳಿದ್ರೆ ಕೆಲವೊಂದು ಫ್ರೀ ಸೀಟ್ಗಳು ಇಲ್ಲಿ ಫೀಸ್ ಕೂಡ ತುಂಬಾ ಕಡಿಮೆ ಇದೆ ಕೇಳ್ಪಟ್ಟಿದೆ. ಅಂದ್ರೆ ಒಂದು ಲೆವೆಲ್ ಅಲ್ಲಿ ಈಗ ಬೇರೆ ಭಾಗದವರು ಬಂದು ಇಲ್ಲಿ ಓದ್ಬಹುದಲ್ವಾ? ಖಂಡಿತ ಬೇರೆ ಭಾಗದವರು ಬರ್ಬೋದು ಸರ್. ಏನ್ ಗೊತ್ತಾ ಸರ್, ನಾನು ಸಂಸ್ಥೆ ಶುರು ಮಾಡಿದಾಗ ಈ ಭಾಗದಲ್ಲಿ ಹೆಚ್ಚಿನವರು ಡೇ ಬೋರ್ಡರ್ಸ್ ಬಂದು ದಾಖಲಾತಿನ ಮಾಡ್ಕೊಳ್ತಾ ಇದ್ರು. ಬಟ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಕೆಲವೊಂದು ಡಿಮಾಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸರ್, ನಮಗೆ ಒಂದಿಷ್ಟು ಹಾಸ್ಟೆಲ್ ಕೂತ್ ಓದ್ಬೇಕು, ಯಾಕಂದ್ರೆ ನಾವು ಇನ್ಫ್ರಾಸ್ಟ್ರಕ್ಚರ್, ಈಗ ನಿಮ್ಗೆ ಗೊತ್ತಿರಬಹುದು, ಒಂದು ಆಡಳಿತ ಮಂಡಳಿ ಅಂತ ಹೇಳಿದ ತಕ್ಷಣ ಗಣೇಶ್ ಮೊಗವೀರ, ನಾನು ಆಸ್ ಅಧ್ಯಕ್ಷನಾಗಿ, ಹಾಗೆ ನನ್ನ ಧರ್ಮಪತ್ನಿ ಶ್ಯಾಮಲ ಗಣೇಶ್ ಕಾರ್ಯದರ್ಶಿಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಹಾಗಿರುವಾಗ ನಮಗೂ ಒಂದು ಕೆಲವೊಂದು ಕನ್ಸ್ಟೆಂಟ್ಸ್ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ನಾನೇನ್ ಮಾಡಿದ್ದೇನೆ ಅಂತ ಹೇಳಿದ್ರೆ, ಅಲ್ಲಿ ಡಿಮಾಂಡ್ ಬಂದ ಹಾಗೆ ಒಂದು 50 ವಿದ್ಯಾರ್ಥಿಗಳು, ಯಾಕಂದ್ರೆ 1931ರಲ್ಲಿ ಸರಿಸುಮಾರು 50 ವಿದ್ಯಾರ್ಥಿಗಳು ಈ ಕಾಲೇಜೇ ಬೇಕಂತ ಹೇಳ್ಕೊಂಡು ಹತ್ತಿರದ PGಯಲ್ಲಿ ಇದ್ದುಕೊಂಡು ವ್ಯಾಸಂಗ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಹೇಗೆ ಡಿಮಾಂಡ್ ಬಂದಿದೆ ಅಂತ ಹೇಳಿದ್ರೆ, ಕಾಲೇಜು ಬೆಳೀತಾ ಇದೆ, ಹೆಸರು ಮಾಡ್ತಾ ಇದೆ, ರಿಸಲ್ಟ್ಸ್ ಕೊಡ್ತಾ ಇದೆ, ಕೋಚಿಂಗ್ ಚೆನ್ನಾಗಿ ಬರ್ತಾ ಇದೆ, ದೂರದ ಫ್ಯಾಕಲ್ಟಿ, ದ ಬೆಸ್ಟ್ ಆಫ್ ದ ಬೆಸ್ಟ್ ಫ್ಯಾಕಲ್ಟಿ. ನೀವು ಹೇಳಿದಾಗ ಒಂದು 40-50 ಟೀಚಿಂಗ್ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಡಿಮಾಂಡ್ ಜಾಸ್ತಿ ಆಗ್ತಾ ಉಂಟು. ಹಾಗೆ ಈ ವರ್ಷ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ದೊಡ್ಡ ಮಟ್ಟದ ಹೈಟೆಕ್ ಹಾಸ್ಟೆಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಪ್ರೊಬ್ಯಾಬ್ಲಿ ಬೈ ಜನವರಿ ಫಸ್ಟ್ ವೀಕ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಒಳಗಡೆ ಅದು ಲೋಕಾರ್ಪಣೆ ಆಗ್ಲಿಕ್ಕಿದೆ. ಹಾಗಾದ್ರೆ ಯಾವುದೇ ಭಾಗದಿಂದ ಬರ್ಬೋದು ಇಲ್ಲಿ. ಎಷ್ಟು ಮಕ್ಕಳು ಉಳ್ಕೋಬಹುದಲ್ಲಿ? ಈ ವರ್ಷದ ಮಟ್ಟಿಗೆ ನನ್ನ ಪ್ಲಾನ್ ಹೇಗಿದೆ ಅಂತ ಹೇಳಿದ್ರೆ, ಒಂದು 200 ಸೀಟ್ಗಳನ್ನ ಹಾಸ್ಟೆಲ್ ವಿದ್ಯಾರ್ಥಿಗಳೇ ಕೊಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ಫುಡ್ ಫೆಸಿಲಿಟೀಸ್ ಯಾವ ರೀತಿ ಇರುತ್ತೆ? ಆಕ್ಚುಲಿ ನಮ್ಮ ಕಾಲೇಜಿಂದ ಏನು ನಾವು ಮಕ್ಕಳಿಗೆ ಫೀ ಸ್ಟ್ರಕ್ಚರ್ ಹಾಕಿರ್ತೇವೆ, 30 ದಿನಕ್ಕೆ 30 ವೆರೈಟಿ ಫುಡ್ ಗಳನ್ನ ನಾವು ಕೊಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ಮತ್ತೆ ಅವರ
ವಾಷಿಂಗ್ ಇದ್ದಿರ್ಬೋದು, ಅದೆಲ್ಲ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡುವಂಥದ್ದು. ಅವ್ರು ಏನ್ ಬರ್ತಾರೆ ಇಲ್ಲಿ ಜಸ್ಟ್ ಸ್ಟಡೀಸ್ ಅಷ್ಟೇ. ಪ್ರತಿಯೊಂದು ಫೆಸಿಲಿಟಿ, ಫುಡ್ 30 ದಿನಕ್ಕೆ 30 ವೆರೈಟೀಸ್ ಫುಡ್ಗಳಿರ್ತವೆ. ಪ್ಲಸ್ ಅದರೊಟ್ಟಿಗೆ ಏನಾದ್ರೂ ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಒಳಗಡೆನೆ ಕೆಫೆಟೇರಿಯಾ ಇರ್ತದೆ. ಅವರಿಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಜಿಮ್ ವ್ಯವಸ್ಥೆನೂ ಕಲ್ಪಿಸ್ತಾ ಇದ್ದೇವೆ. ಈವನ್ ಯೋಗ ವ್ಯವಸ್ಥೆನೂ ಇದೆ. AC ಸೆಪರೇಟ್ ರೂಮ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ, ನಾನ್ AC ಸೆಪರೇಟ್ ರೂಮ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ಈಗ ಕೆಲವು ಪೇರೆಂಟ್ಸಿನ ಡಿಮಾಂಡ್ಗಳು ಇರ್ತವೆ, ಸರ್ ನಮಗೆ ಸಿಂಗಲ್ ಶೇರಿಂಗ್ ಬೇಕು, 2 ಶೇರಿಂಗ್ ಬೇಕು, ಆ ರೀತಿಯೂ ನಾವು ಕೊಡ್ತಾ ಇದ್ದೇವೆ ಸರ್. ಯಾಕಂದ್ರೆ ಒಂದು ಹೊಸ ವಿಷನ್ ಒಂದಿಗೆ ಒಂದು ಹಾಸ್ಟೆಲ್ ಅನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ನಮಸ್ತೆ, ನಾನು ಉದಯ್ ನಾಯ್ಕ್ ಅಂತ, ಜನತಾ PU ಕಾಲೇಜ್ ಹೆಮ್ಮಾಡಿಯ ಉಪನ್ಯಾಸಕ ಹಾಗೂ SW ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್. ಆತ್ಮೀಯರೇ, ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಲ್ಲಿರ್ತಕ್ಕಂತಹ ಪದವಿ ಪೂರ್ವ ಶಿಕ್ಷಣಕ್ಕೆ ಬಹಳಷ್ಟು ಪ್ರಸಿದ್ಧಿ ಪಡೆದಂತಹ ನಮ್ಮ ಕಾಲೇಜು ಜನತಾ PU ಕಾಲೇಜ್ ಹೆಮ್ಮಾಡಿ ಅಂತ ಹೇಳಿ. ಈ ಕಾಲೇಜನ್ನು ಸ್ಥಾಪನೆ ಮಾಡಿರ್ತಕ್ಕಂತಹವರು ಶಿಕ್ಷಣ ಪ್ರೇಮಿಗಳು. ಯಾಕಂದರೆ ಯಾರ್ಯಾರು ಕಾಲೇಜ್ ಸ್ಟಾರ್ಟ್ ಮಾಡಿದರೆ ಅದು ಇನ್ನೊಂದು ವೇಯಲ್ಲಿ ಹೋಗಬಹುದು ಏನು, ಬಟ್ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿಯೇ ಇದ್ಕೊಂಡು ಅಲ್ಲೇ ತೊಡಗಿಕೊಂಡು ಶ್ರೇಷ್ಠ ಗಣಿತ ಉಪನ್ಯಾಸಕನಾಗಿದ್ದುಕೊಂಡು ಹಿಂದೆ ಒಂದು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದುಕೊಂಡು ಸೇವೆಯ ಅನುಭವವನ್ನು ಹೊಂದಿರತಕ್ಕಂತಹ ಒಬ್ಬರು ಒಳ್ಳೆಯ ಪ್ರಾಂಶುಪಾಲರು ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು, ಉತ್ತಮ ಆಡಳಿತಗಾರರಾಗಿರ್ತಕ್ಕಂಥ ಶ್ರೀಯುತ ಗಣೇಶ್ ಮೊಗವೀರ್ರವರ ಟೀಮಲ್ಲಿ ನಾನು ಒಬ್ಬ. ಯಾಕಂದರೆ ಗಣೇಶ್ ಮೊಗವೀರ ಜೊತೆಗೆ ನಾನು ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೇನೆ. ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಮಯವೂ ಕೂಡ ಅವರ ಮೇನ್ ಉದ್ದೇಶ ಇರುವುದು ಇಷ್ಟೇ, ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕಾಗತ್ತೆ. ನಾನು ಯಾವ ಟೈಪಲ್ಲಿ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ಪ್ರತಿ ಕ್ಷಣವೂ ಕೂಡ ಯೋಚನೆ ಮಾಡ್ತಾ ಇದ್ದಂಥವರು ಶ್ರೀಯುತರು. ಇವತ್ತು ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಕನಸು ಕಂಡವರು. ಮಕ್ಕಳಿಗೆ ಇವತ್ತು ಜನತಾ ಅಂತ ಹೇಳಿದ್ರೆ ಏನಾಗಿದೆ ಅಂದರೆ, ಜನತಾ ಅಂದರೆ ಶಿಕ್ಷಣ, ಜನತಾ ಅಂದರೆ ಕ್ರೀಡೆ, ಜನತಾ ಅಂದರೆ ಸಾಹಿತ್ಯ, ಜನತಾ ಅಂದರೆ ಸಾಂಸ್ಕೃತಿಕ, ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಲ್ಲಿಗೆ ಬಂದಿರತಕ್ಕಂಥ ಮಕ್ಕಳಿಗೆ ಕ್ರೀಡೆಯಲ್ಲಿ ತೊಡಗಿಕೊಳ್ಳಿಕ್ಕೂ ಅವಕಾಶ ಇದೆ, ಸಾಂಸ್ಕೃತಿಕ ವಿಭಾಗದಲ್ಲಿ ತೊಡಗಿಕೊಳ್ಳಿಕ್ಕೂ ಅವಕಾಶ ಇದೆ. ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು. ಒಂದು ಕಾಲಕ್ಕೆ ಬಂಧುಗಳೇ, ಈ ಕುಂದಾಪುರ ತಾಲೂಕಿನಲ್ಲಿ ಒಂದು ಕಾಲದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರಿಣಾಮಕಾರಿಯಾದಂಥ ತರಬೇತಿಯನ್ನು ಆರಂಭ ಮಾಡಿದ್ದಿದ್ರೆ ಅದು ಶ್ರೀಯುತ ಗಣೇಶ್ ಮೊಗವೀರರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು CET ಆರ್ ನೀಟ್ ಆರ್ JEE ಆರ್ ನಾಟಾ ಆರ್ NDA ಆರ್ CACS ಈ ಪ್ರಮುಖವಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಯಾವ ತರಹ ಕೋಚಿಂಗ್ ಕೊಡಬೇಕಾಗತ್ತೆ, ಎಂಥ ಫ್ಯಾಕಲ್ಟೀಸ್ ಬೇಕಾಗತ್ತೆ, ಯಾವ ಟೈಪ್ ರಿಸಲ್ಟ್ ಬರಬೇಕಾಗತ್ತೆ, ಮಕ್ಕಳು ಅಂದುಕೊಂಡ ಹಾಗೆ ಅವ್ರ ಗುರಿ ರೀಚ್ ಆಗ್ತದ, ಅವೆಲ್ಲವನ್ನು ಬಹಳಷ್ಟು ಚಂದ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಶ್ರೀಯುತ ಗಣೇಶ್ ಮೊಗವೀರವರ ಟೀಮಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಅವರ ಕನಸಿಷ್ಟೇ, ಹಳ್ಳಿಯಿಂದ ಬರ್ತಕ್ಕಂತಹ ಸಾವಿರಾರು ಮಕ್ಕಳುಗಳಿದ್ದಾರೆ. ಇವತ್ತು ಬೈಂದೂರು, ಕುಂದಾಪುರ, ಹಾಗೆ ಬ್ರಹ್ಮಾವರ, ಹೀಗೆ ಬೇರೆ ಬೇರೆ ತಾಲೂಕುಗಳಿಂದ ನಮ್ಮ ಕಾಲೇಜಿಗೆ ಬರ್ತಕ್ಕಂತಹ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಒಂದು ಕಾಲದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬೇಕಾಗಿರುವ ತರಬೇತಿ ಎನ್ನುವಂತಹ ಕಾನ್ಸೆಪ್ಟ್ ಇದೆಯಲ್ಲ, ಬೇಕು ಅಂತ ಹೇಳಿ ಇತ್ತು, ಆದರೆ ಅದನ್ನು ರೀಚ್ ಮಾಡಲಿಕ್ಕೆ ಸರಿಯಾದಂಥ ಕಾಲೇಜ್ಗಳು ಇಲ್ಲ ಆಗಿತ್ತು. ಗಣೇಶ್ ಮೊಗವೀರರು ಜನತಾ ಪದವಿ ಪೂರ್ವ ಕಾಲೇಜನ್ನು ಆರಂಭ ಮಾಡಿದ ಮೇಲೆ ಇವತ್ತು ನಾವು ಎಷ್ಟೋ ದೂರದ ಊರುಗಳಿಂದ ನಮ್ಮ ಕಾಲೇಜಿಗೆ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೋಚಿಂಗನ್ನು ಪಡ್ಕೊಂಡು ಸಾವಿರ ಸಂಖ್ಯೆಯ ವಿದ್ಯಾರ್ಥಿಗಳು ಈಗಾಗಲೇ ಪಾಸ್ಔಟ್ ಆಗಿದ್ದಾರೆ. ಪ್ರತಿಷ್ಠಿತ ಕಾಲೇಜ್ನಲ್ಲಿ, ಅದು ಇಂಜಿನಿಯರ್ ಕಾಲೇಜ್ನಲ್ಲಿ, ಟಾಪ್ 10 ಇಂಜಿನಿಯರ್ ಕಾಲೇಜ್ನಲ್ಲಿ ಇವತ್ತು ಸ್ಟಡಿ ಮಾಡ್ತಾ ಇದ್ದಾರೆ. ಆಮೇಲೆ ಮೆಡಿಕಲ್ ಕಾಲೇಜ್ನಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಮೆಡಿಕಲ್ ಕಾಲೇಜ್ನಲ್ಲಿಯೂ ಕೂಡ ಹಾಗೆ ಬೇರೆ ಬೇರೆ CACS ಮಾಡ್ತಕ್ಕಂಥ ಮಕ್ಕಳು ಒಂದು ಒಳ್ಳೆ ಕಾಲೇಜ್ನಲ್ಲಿ ಸೇರಿಕೊಂಡು ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಖುಷಿ ನಮಗೆ ಇದೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಒಂದು ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಪದವಿ ಪೂರ್ವ ಕಾಲೇಜಿನ ಬಸ್ಸುಗಳು ಓಡಾಡ್ತಾ ಇಲ್ಲ. PU ಕಾಲೇಜಿನ ಮಕ್ಕಳಿಗೆ ಹಳ್ಳಿಗೆ ಹೋಗಿ ಕರ್ಕೊಂಡು ಬರುವಂಥ ಕಾನ್ಸೆಪ್ಟ್ ಒಂದು ಕಾಲದಲ್ಲಿ ಇಲ್ಲ. ಬಟ್ ಇವತ್ತು ಹಳ್ಳಿಯಲ್ಲಿ ಹಳದಿಯ ಬಸ್ಸುಗಳು ಓಡಾಡ್ತಾ ಇದ್ದಾವೆ PU ಕಾಲೇಜಿಂದ ಅಂತ ಹೇಳಿದರೆ ಬಹುಮುಖ್ಯವಾಗಿರುವಂಥ ಕಾರಣ ಶ್ರೀಯುತ ಗಣೇಶ್ ಮೊಗವೀರರವರು. ಅವರ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಬೇಕಾದಂತಹ ಗುಣಮಟ್ಟದ ಶಿಕ್ಷಣ. ಇವತ್ತು ಜನತಾ ಅಂತ ಹೇಳಿದರೆ ಕೇವಲ ಶೈಕ್ಷಣಿಕ ರಂಗದಲ್ಲಿ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇರುವಂಥ ಸಂಸ್ಥೆಯಲ್ಲ. ಇಲ್ಲಿ ಎಲ್ಲವೂ ಇದೆ. ಭಕ್ತಿಯ ಆಲಯವಿದೆ, ಜ್ಞಾನದ ಮೌಲ್ಯ ಇಲ್ಲಿ ಸಿಗ್ತದೆ, ಮೌಲ್ಯಗಳ ಭದ್ರ ಬುನಾದಿ ಇಲ್ಲಿ ಸಿಗ್ತದೆ, ಸಾಹಿತ್ಯದ ಸಿಂಚನ ಸಿಗ್ತದೆ, ಹಾಗೆ ಕ್ರೀಡಾ ರಂಗದ ಹೊಳಪು ಎನ್ನುವಂತಹದ್ದಿದೆ.
ನಾನು ಮತ್ತೆ ಹೇಳ್ತೇನೆ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲಮಾನವಾಗಿ ಆಗಬೇಕು ಅಂತಾದರೆ, ಅಥವಾ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಅಥವಾ CA ಮಾಡಬೇಕು, CS ಮಾಡಬೇಕು ಅಂತಕ್ಕಂಥ ಗೋಲ್ ಇದ್ದರೆ, ಅಥವಾ ನನ್ನ ಮಗ ಇವತ್ತು ಸ್ಪೋರ್ಟ್ಸಲ್ಲಿ ಸ್ಟೇಟಿಂದ ನ್ಯಾಷನಲಿಗೆ ಹೋಗಬೇಕು, ಕಲ್ಚರಲ್ಲಿಯೂ ಕೂಡ ಸ್ಟೇಟಿಂದ ನ್ಯಾಷನಲಿಗೆ ಹೋಗಬೇಕು ಅಂತಕ್ಕಂಥ ಅವಕಾಶಗಳು ನಿಮಗೆ ಬೇಕು ಅಂತ ಹೇಳಿದರೆ, ನಾನೊಬ್ಬ ಫ್ಯಾಕಲ್ಟಿಯಾಗಿ ನಾನು ಹೇಳ್ತಾ ಇರೋದಷ್ಟೇ, ನಿಮಗೆ ಇಲ್ಲಿ ಮುಕ್ತ ಅವಕಾಶ ಇದೆ, ಒಳ್ಳೆಯ ವಾತಾವರಣ ಇದೆ, ಹಸಿರನ ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೇವೆ, ಸಿಟಿಯ ಒಳಗಡೆ ನಾವಿಲ್ಲ, ಸಿಟಿಯಿಂದ ಸ್ವಲ್ಪ ಈಚೆಗಿದ್ದೇವೆ. ಮಕ್ಕಳಿಗೆ ಬೇಕಾಗಿರುವ ಪೂರಕ ವಾತಾವರಣ ಜನತಾ PU ಕಾಲೇಜ್ನಲ್ಲಿ ಸಿಗ್ತಾ ಇದೆ. ಒಂದು ಹೈಟೆಕ್ ಹಾಸ್ಟೆಲ್ ಆಗ್ತಾ ಇದೆ. ಬಹುಶಃ ಕರಾವಳಿ ಭಾಗದಲ್ಲಿ ಅಂಥ ಹಾಸ್ಟೆಲ್ಗಳಿಲ್ಲ, ಅಂಥ ಹೈಟೆಕ್ ಹಾಸ್ಟೆಲ್ ಈ ನಮ್ಮ ಕಾಲೇಜ್ನಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ರಾಜ್ಯದ, ಜಿಲ್ಲೆಯ ಬೇರೆ ಬೇರೆ ಮೂಲೆಗಳಿಂದ ಒಂದಿಷ್ಟು ವಿದ್ಯಾರ್ಥಿಗಳು ನಮ್ಮ ಕಾಲೇಜನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಸೊ ನಿಮ್ಗೆಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ ಅಂತ ಹೇಳುತ್ತಾ, ಗಣೇಶ್ ಮೊಗವೀರವರ ಈ ಕನಸು ನನಸಾಗ್ತಾ ಇದೆ ಎನ್ನುವಂಥ ಖುಷಿಯನ್ನು ಹೇಳುತ್ತಾ, ಬನ್ನಿ ನಮ್ಮ ಕಾಲೇಜಿಗೆ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಒಂದು ಮಾತನ್ನ ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ನಾರ್ಮಲಿ ಎಲ್ಲ ಭಾಗದಲ್ಲೂ ಒಂದಿಷ್ಟು ಮಾರ್ಕೆಟಿಂಗ್ ಅನ್ನೋದು ಇರುತ್ತೆ. ಅಂದರೆ ಈಗ ಒಂದು ಸ್ಕೂಲು ಅಥವಾ ಕಾಲೇಜ್ ಆಯಿತು ಅಂತ ಹೇಳಿದ್ರೆ ಅಲ್ಲೊಂದು ಸಿಕ್ಕಾಪಟ್ಟೆ ಮಾರ್ಕೆಟಿಂಗ್ ಮಾಡ್ತಾರೆ. ಆದರೆ ಈ ಸಂಸ್ಥೆಗೆ ಯಾವುದೇ ಮಾರ್ಕೆಟಿಂಗ್ ಇಲ್ಲ, ಯಾವುದೇ ಮಾರ್ಕೆಟಿಂಗ್ ಪರ್ಸನ್ ಕೂಡ ಇಲ್ಲ. ನೀವು ಎಲ್ಲೇ ಹೋದರೂ ಕೂಡ ಮೌತ್ ಪಬ್ಲಿಸಿಟಿಯಲ್ಲಿ 1300 ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಬಿಟ್ಟರೆ, ಫಾರ್ ದಿ ಫಸ್ಟ್ ಟೈಮ್ ನಾವು ಬಂದು ವಿಡಿಯೋ ಮಾಡ್ತಾ ಇದೀವಿ ಅಲ್ವಾ ಸರ್? ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ ಸರ್, ಯಾವ ವಿಡಿಯೋಸ್ ಆಗಲಿ ಅಥವಾ ಬೇರೆಲ್ಲೋ ನಾವು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡೋದು, ಈ ಥರ ಯಾವುದೂ ಕೂಡ ಇಲ್ಲಿಲ್ಲ. ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಸುಮಾರು 100 ಮಕ್ಕಳ ಒಂದು ತಂಡ ಇದೆ, ಸಾಂಸ್ಕೃತಿಕ ತಂಡ ಇದೆ. ಅದು ಈಗ ನಿಮ್ಮೂರಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಮಟ್ಟಿನ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಅಲ್ಲಿಗೂ ಕೂಡ ಇವರು ಮಕ್ಕಳನ್ನ ಕಳಿಸ್ಕೊಡ್ತಾರೆ. ಆ 100 ಮಕ್ಕಳ ಸಾಂಸ್ಕೃತಿಕ ತಂಡ ನಿಮ್ಮೂರಿಗೆ ಭೇಟಿ ನೀಡಿ ಅಲ್ಲಿ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡುವಂಥ ಒಂದು ತಂಡ ಈ ಶಾಲೆಯಲ್ಲಿ ಮಾತ್ರ ಇರೋದು. ಬಹುಶಃ ಇಡೀ ಉಡುಪಿ ಭಾಗದಲ್ಲಿ ಆಳ್ವಾಸ್ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಕೊಂಡೆ. ಅದು ಹೆಂಗೆ ಸರ್ ಹುಟ್ಟುಕೊಂಡಿದ್ದು? ಅದು ಏನು, ಯಾವ ಯೋಚನೆಯಲ್ಲಿ ಅದನ್ನು ಪ್ರಾರಂಭ ಮಾಡಿ? ಆಕ್ಚುಲಿ ಏನಾಗತ್ತೆ ಗೊತ್ತಾ ಸರ್, ಈಗ ನಾವು ಒಂದು PU ಮತ್ತೆ ಪದವಿ ಸ್ನಾತಕೋತ್ತರ ಎಲ್ಲ ಮುಗಿಸಿ ಬಂದವರು, ನಾವು ಮುಗಿಸಿ ಹೊರಗಡೆ ಬಂದಾಗ ನಮಗೆ ಜೀವನ ಏನಂತ ಗೊತ್ತಾಯ್ತು. ಈಗ ನಾವೊಂದು ಗಣಿತ ಉಪನ್ಯಾಸಕನಾಗಿ ಒಂದು ಬೋರ್ಡ್ ಎದುರುಗಡೆ ಹೋಗಿ ಚಂದ ಪಾಠ ಮಾಡ್ಬೋದು, ಆದ್ರೆ ಅದೇ ಗಣಿತ ಉಪನ್ಯಾಸಕನನ್ನ ನಾಡಿದ್ದು ಯಾವುದೋ ಒಂದು ಫಂಕ್ಷನ್ ಕರೆದು 1000 ಜನ ಸೇರಿರ್ತಾರೆ, ವೇದಿಕೆಯಲ್ಲಿ ಮಾತಾಡಿ, ಜನರಲ್ ಆಗಿ ಮಾತಾಡಿ ಅಂತ ಹೇಳಿದ್ರೆ ಖಂಡಿತ ಆ ವ್ಯಕ್ತಿ ಮಾತಾಡ್ಲಿಕ್ಕೆ ಕಷ್ಟಪಡ್ತಾನೆ. ಈ ಡಿಫಿಕಲ್ಟೀಸ್ ಅನ್ನ ಆಸ್ ಅ ಸ್ಟೂಡೆಂಟ್ ಲೆವೆಲ್, ಆಸ್ ಅ ಪ್ರೊಫೆಷನ್ ಲೆವೆಲ್ ನಾನು ನೋಡಿದ್ದೇನೆ. ನಾನು ಟು ಬಿ ಫ್ರಾಂಕ್ ಹೇಳ್ತೀನಿ, ಒಬ್ಬ ಪ್ರಾಂಶುಪಾಲನಾಗಿ ಬಡ್ತಿ ಪಡೆದಾಗ ಒಬ್ಬ ಗಣಿತ ಉಪನ್ಯಾಸಕನಾಗಿದ್ದೆ, ಕೇವಲ 9ನೇ ವರ್ಷ ಸರ್ವಿಸ್ ಅಲ್ಲಿ. ಆದ್ರೆ ಆ ಡಿಫಿಕಲ್ಟಿ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ, ಒಂದು ವೇದಿಕೆಯನ್ನ ಫೇಸ್ ಮಾಡ್ಬೇಕು. ಆವಾಗ ನಾನು ಅರ್ಥ ಮಾಡ್ಕೊಂಡೆ, ಎಸ್, ನಮ್ಮ ಮಕ್ಕಳಿಗೆ ಕೇವಲ ಎಜುಕೇಶನ್ ಗೋಡೆ ಮಧ್ಯದಲ್ಲಿ ಮಾತ್ರ ಅಲ್ಲ, ನೀವು ಎಲ್ಲವನ್ನ ಕೊಟ್ಟಾಗ ಮಾತ್ರ ಅವನು ಪಕ್ಕ ಒಂದು ಬೆಸ್ಟ್ ಪ್ರಜೆಯಾಗಿ ಸಮಾಜಕ್ಕೆ ಏನೋ ಕೊಡಬಲ್ಲ. ಆ ಒಂದು ಮೈಂಡ್ ಸೆಟ್ ಅಲ್ಲಿ ಈಗ ನಾನು ಕಾಲೇಜಲ್ಲಿ 100 ಮಕ್ಕಳ ಒಂದು ತಂಡ ಕಟ್ಟಿರ್ಬೋದು, ಅದೇ ನನ್ನದೊಂದು ಸ್ಕೂಲ್ ಇದೆ, ನಾವೊಂದು ಕಿರಿಮಂಜೇಶ್ವರ ಭಾಗದ ಒಂದು ಶಾಲೆ ಇದೆ. ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನಾನು ಪ್ರತಿ ದಿನ ನಮ್ಮ ಹೆಡ್ ಮಿಸ್ಟ್ರೆಸ್ಸಿಗೆ, ಈವನ್ ಟೀಚರ್ಸಿಗೆ ಹೇಳ್ತೀನಿ, ಪ್ರತಿಯೊಂದು ಮಗುವನ್ನು ಎದುರು ಕರೆದು ಅವರಿಗೆ ಸೆಪರೇಟ್ ಆಗಿ ಡಯಸ್ ಮಾಡಿ ಕೊಟ್ಟಿದ್ದೇನೆ. ಚಿಕ್ಕ ಮಕ್ಕಳಿಗೆ ಒಂದು ಡಯಸ್, ಅದರ ನಂತರ ಮತ್ತೊಂದು ಡಯಸ್, ಮತ್ತೊಂದು, ಹಾಗೆ ಅವ್ರ ಎದುರುಗಡೆ ಬಂದು ಅವ್ರು ಪ್ರತಿದಿನ ಮಾತಾಡ್ಬೇಕು ಸರ್. ಯಾಕಂದ್ರೆ ಮಾತಾಡಿದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತದೆ. ನಾಡ್ದು ನಾವು ಪುಷ್ ಮಾಡೋದು ಬೇಡ, ನೀನ್ ಈ ಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡು, ಇನ್ನೊಂದ್ರಲ್ಲಿ ಪಾರ್ಟಿಸಿಪೇಟ್ ಮಾಡು ಅನ್ನುವಂಥದ್ದು ಏನಿಲ್ಲ, ಎಲ್ಲದರಲ್ಲೂ ಭಾಗಿಯಾಗ್ತಾರೆ ಸರ್. ಸೊ ಆ ಒಂದು ಟೀಮ್ ಇಟ್ಕೊಂಡು ನಾನು ಬಂದಾಗ್ಲೇ ಮಾಡಿದ ಒಂದೇ ಕೆಲಸ, ಒಂದು 100 ಮೆಂಬರ್ಸ್ ಅನ್ನ ಟೀಮ್ ಕಟ್ಟಿ ಇದೇ ಕುಂದಾಪುರ ಬೈಂದೂರು ಭಾಗದಲ್ಲಿ ಸರಿಸುಮಾರು ವರ್ಷಕ್ಕೆ ಒಂದು 10 ರಿಂದ 15 ಕಾರ್ಯಕ್ರಮಗಳನ್ನು ನಾವು ಕೊಡ್ತೀವಿ ಸರ್. ಈ ವರ್ಷ ಇತ್ತೀಚೆಗಷ್ಟೇ ಧಾರವಾಡದಲ್ಲೂ ಒಂದು ಕಾರ್ಯಕ್ರಮ ಕೊಟ್ಟು ಬಂದಿದ್ದೇವೆ ಸರ್. ಹಾಗಾಗಿ ಮಕ್ಕಳಿಗೆ ಒಂದು ಎಲ್ಲ ವಿಭಾಗಗಳಲ್ಲೂ ತೊಡಗಿಸಿಕೊಳ್ಳುವಂತ ವ್ಯವಸ್ಥೆ ಇಲ್ಲ ಆಗ್ತಾ ಉಂಟು. At Janata PU College Hemmadi, we have got amazing opportunities and best faculties. Our expert faculties guide us with rigorous coachings meticulously designed to unlock success in various competitive examinations like JEE, NEET, CET, NATA, NDA, CA, CS, CLAT as well as board examinations. With personalized support, they fuel us with supportive environment as well as make us capable achievers. Faculties here also conduct extra evening classes with strategic guidance to guide the students through the challenges of these competitive examinations. Join us at Janata, where dreams meet determination and success becomes a reality.
ಈಗ ಸಪೋಸ್ ಯಾರಾದರೂ ಅಡ್ಮಿಷನ್ ಮಾಡಬೇಕು, ನನ್ನ ಮಗು ಇಲ್ಲಿಗೆ ಸೇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ತುಂಬ ಡೌಟಲ್ಲಿ ಇರ್ತಾರೆ ಸರ್. ಸೊ ಈಗ ನಾನು ಒಂದು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇಲಿ ಪ್ರೊವೈಡ್ ಮಾಡಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ಬರಬೇಕಾ ಹೇಗೆ? ಯಾರು ಬಂದರೂ ಕೂಡ ಕ್ಯಾಂಪಸ್ಸನ್ನು ನೋಡ್ಕೊಂಡು ಹೋಗ್ಬೋದಲ್ಲ? ಖಂಡಿತ ನೋಡ್ಕೊಂಡು ಹೋಗ್ಬೋದು ಸರ್. ಆ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು? ಮಾಡ್ಬೋದು ಸರ್, ಮಾಡ್ಬೋದು. ಓಕೆ. ಈಗ ಫ್ಯಾಕಲ್ಟೀಸ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡಲೇಬೇಕು, ಯಾಕಂದರೆ ವಿಡಿಯೋ ನೋಡುವವರಿಗೆ ಅದ್ರ ಬಗ್ಗೆನೂ ಒಂದು ಮಾಹಿತಿ ಬೇಕಾಗುತ್ತೆ. ಸೊ ಯಾವ್ಯಾವ ರೀತಿ ಫ್ಯಾಕಲ್ಟೀಸ್ ಇಲ್ಲಿದ್ದಾರೆ ಸರ್? Hello everyone, myself Sujal Todar, a computer science student from Janata PU College Hammadi. Janata PU College Hammadi offers excellent facilities with vibrant college campus and supportive library. It helps in nurturing both academic and extracurricular growth of the student. The college provides quality education with experienced faculties, fostering both academic and extracurricular growth. With modern classrooms, transport facilities, delicious meals and cultural and sports events, it creates an ideal environment for holistic development of the students. The college is dedicated to nurturing talent and preparing students for future success. I am proud to be a student of Janata. Our college helps us grow in every way, academically, socially and personally. Thank you so much. ಸೊ ನಮ್ಮಲ್ಲಿ ಸೈನ್ಸ್ ಮತ್ತೆ ಕಾಮರ್ಸ್ ಎರಡು ಸ್ಟ್ರೀಮ್ ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದೇವೆ. ಓಕೆ. ಈಗ ಸೈನ್ಸ್ ಅಂತ ಹೇಳಿ ಬಂದ ತಕ್ಷಣ ನಮ್ಮಲ್ಲಿ ಈಗ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ಒಂದಿಷ್ಟು ಫ್ಯಾಕಲ್ಟೀಸ್ ವರ್ಕ್ ಮಾಡ್ತಾರೆ. ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಹೇಳಿದ್ರೆ ಅವರು CET, NEET, JEE ಮೇನ್ಸ್ ಹ್ಯಾಂಡಲ್ ಮಾಡುವಂತ ಫ್ಯಾಕಲ್ಟೀಸ್ ಬೇರೆನೇ ಇದ್ದಾರೆ. ಓಕೆ. ಸರಿಸುಮಾರು ಈಗ ನಾನು ಹೇಳಿದಾಗೆ 1300 ವಿದ್ಯಾರ್ಥಿಗಳಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು 8 ರಿಂದ 10 ಜನ ಫ್ಯಾಕಲ್ಟೀಸ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಇಂಥ ಕಾಂಬಿನೇಷನ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ 8 ರಿಂದ 10 ಫ್ಯಾಕಲ್ಟಿ ಅಲ್ಲಿ ಒಂದು 6 ಜನ ಫ್ಯಾಕಲ್ಟೀಸ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾರೆ, ಇನ್ನೊಂದಿಷ್ಟು ಮಂದಿ ನಾನ್ ಇಂಟಿಗ್ರೇಟೆಡ್ ಅಲ್ಲಿ. ಹಾಗೆ ನಾವು ಕಾಮರ್ಸ್ ಅಂತ ಹೇಳಿ ಬಂದ ತಕ್ಷಣ ಅಲ್ಲಿ ಕೇವಲ ಅಕಾಡೆಮಿಕ್ಸ್ ಮಾತ್ರ ಆಗಲ್ಲ, ಆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ CA ಮತ್ತೆ CS ಟ್ರೈನಿಂಗ್ ಅಂತ ಹೇಳ್ಕೊಂಡು ಡೇ 1 ಇಂದ ಸ್ಟಾರ್ಟ್ ಮಾಡ್ತೀವಿ. ಅವರ ಬ್ಯಾಚಸ್ ಸೆಪರೇಟ್ ಇರ್ತವೆ ಸರ್, ಬ್ಯಾಚಸ್ ಸೆಪರೇಟ್ ಇರ್ತವೆ. ಸೊ ಹಾಗಿರುವಾಗ ಈಗ ನಾನು ಕೇವಲ CET, NEET, JEE ಮೇನ್ಸ್ ರಿಸಲ್ಟ್ಸ್ ಬಗ್ಗೆ ಫೋಕಸ್ ಮಾಡೋದು ಹೊರತಾಗಿ ಈವನ್ CA ಮತ್ತೆ CS ಬಗ್ಗೆನೂ ಫೋಕಸ್ ತುಂಬಾ ಮಾಡ್ತಾ ಇದ್ದೇವೆ. ನಾವೀಗ ಕಳೆದ 2 ಶೈಕ್ಷಣಿಕ ಅವಧಿಗಳಲ್ಲಿ ನಮ್ಮ ರಿಸಲ್ಟ್ಸ್ ನ ಅವಲೋಕನೆ ಮಾಡಿದ್ರೆ ಸರಿಸುಮಾರು ಲಾಸ್ಟ್ ಇಯರ್ ಅಲ್ಲಿ ಒಂದು 25 ವಿದ್ಯಾರ್ಥಿಗಳು ಕಂಪನಿ ಸೆಕ್ರೆಟರಿಯಲ್ಲಿ ತಮ್ಮ ಫೌಂಡೇಶನ್ ಕೋರ್ಸ್ ನ ಇಲ್ಲಿಂದ ತೆರಗಡೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಿರುವಾಗ ಬ್ಯಾಚಸ್ ಸೆಪರೇಟ್ ಇರ್ತವೆ ಸರ್. ಅದಕ್ಕೆ ಏನು ಎಕ್ಸ್ಟ್ರಾ ಫೀಸ್ ಅಂತ ಏನು ಇರೋದಿಲ್ಲ, ಫೀಸ್ ಅಲ್ಲಿ ಏನು ಚಾರ್ಜಸ್ ಮಾಡಲಿಕ್ಕೆ ಹೋಗುದಿಲ್ಲ. ನಮ್ಮ ಅಕಾಡೆಮಿಕ್ಸ್ ಏನ್ ಬರ್ತವೆ ಅದರಲ್ಲೇ ನಾವು ತಗೊಂಡು ಹೋಗ್ತೇವೆ ಸರ್. ಬಟ್ ಕೆಲವು ಮಕ್ಕಳು ಹೆದರ್ತಾರೆ, ಯಾಕಂತ ಹೇಳಿದ್ರೆ CA ಅಂತ ಹೇಳಿದ್ರೆ ಟಫ್ ಇರ್ತದೆ, CS ಅಂತ ಹಾಗೇನು ಇಲ್ಲ ಸರ್. ಯಾಕಂತ ಹೇಳಿದ್ರೆ ನಮ್ಮ 2 ವರ್ಷದ ಶೈಕ್ಷಣಿಕ ಅವಧಿಯಲ್ಲಿ ಏನು ನಾವು PUC ಅಲ್ಲಿ ಕಾಮರ್ಸ್ ಅಲ್ಲಿ ಕೊಡ್ತೀವಿ ನೋಡಿ, ಅದನ್ನೇ ಸ್ವಲ್ಪ ಎಫಿಷಿಯಂಟ್ ಆಗಿ ಒಂದಿಷ್ಟು ಸಿಲೆಬಸ್ ಗವರ್ಮೆಂಟ್ ಗೈಡ್ಲೈನ್ಸ್ ಅದರಲ್ಲಿ ಹೋಗುವಂತದ್ದು ಬಿಟ್ರೆ ಬೇರೆನಿಲ್ಲ. ಸರಿ, ಹಾಗೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಈಗ ನಮ್ಮದೇನಂತ ಹೇಳಿದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ನಮ್ಮ ಯೋಜನೆಗಳು ಹೇಗಿರ್ತಾವಂತ ಹೇಳಿದ್ರೆ ಸರಿ, CA CS ಆಯ್ತು, ಮತ್ತೆ ಕಾಲೇಜ್ ವತಿಯಿಂದ ಅವರಿಗೆ ಒಂದು ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಇರ್ತದೆ. ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಹೇಳಿದ್ರೆ ನಾವು ಮಕ್ಕಳನ್ನ ದೂರದ ಮಂಗಳೂರು ಅಥವಾ ಉಡುಪಿ ಈ ಕಡೆಯಲ್ಲಿ ಒಂದು ಬೆಸ್ಟ್ ಇಂಡಸ್ಟ್ರೀಸ್ ಕರ್ಕೊಂಡು ಹೋಗಿ ಅಲ್ಲಿ ಆಗಿರುವ ಪ್ರೋಸೆಸ್ಗಳನ್ನ ಮನದಟ್ಟು ಮಾಡುವಂತದ್ದು. ಅಂದ್ರೆ ಅವರು ಬುಕ್ ಅಲ್ಲಿ ಓದಿರ್ತಾರೆ, ಬಟ್ ಅವರಿಗೆ ಆ ಪ್ರೋಸೆಸ್ ಹೇಗಾಗ್ತದೆ, ಮ್ಯಾನುಫ್ಯಾಕ್ಚರಿಂಗ್ ಹೇಗಾಗ್ತದೆ ಏನು ಗೊತ್ತಿರೋದಿಲ್ಲ ಸರ್. ಇದು ಕಾಲೇಜ್ ವತಿಯಿಂದ ನಾವೇ ಕೊಡ್ತಿರುವಂತದ್ದು, ಫ್ರೀ ಆಗಿ ಕೊಡ್ತೇವೆ ಸರ್ ಇದನ್ನ. ಮತ್ತೆ ಇದ್ರ ಜೊತೆಗೆ ಅವರಿಗೆ ಬ್ಯಾಂಕಿಂಗ್ ಕೋಚಿಂಗ್ ಈಗ ನಾವು ಅಬ್ಸರ್ವ್ ಮಾಡ್ತೇವೆ. ಈಗ ನಮ್ಮ ಒಂದು ಉಡುಪಿ ಜಿಲ್ಲೆಯಲ್ಲಿ ನಾವು ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾಗ ನಾವು ನಿಯರೆಸ್ಟ್ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋದಾಗ ನಾವು ಅಬ್ಸರ್ವ್ ಮಾಡುವಂತದ್ದು ಒಂದಿಷ್ಟು ಎಂಪ್ಲಾಯೀಸ್ ಕೂತ್ಕೊಂಡಿರ್ತಾರೆ, ಅದು ಕ್ಯಾಶಿಯರ್ ಇದ್ದಿರ್ಬೋದು, ಮ್ಯಾನೇಜರ್ ಇದ್ದಿರ್ಬೋದು, ಅವರಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ಈಗ ಏನ್ ರೀಸನ್ ಇದ್ದಿರ್ಬೋದು, ಅವ್ರು ಯಾವ ಭಾಗದವರಾಗಿದ್ದಿರ್ಬೋದು ಅಂತ ಹೇಳಿ ತಿಳ್ಕೊಂಡಾಗ ನನಗನ್ಸ್ತು ಇವರೆಲ್ಲ ಉತ್ತರ ಪ್ರದೇಶ, ಹೈದರಾಬಾದ್, ಕೇರಳ ಆ ಕಡೆಯವರು ಇರ್ತಾರೆ. ಸಮಸ್ಯೆ ಎಲ್ಲಿದೆ ಗೊತ್ತೇ ಇಲ್ಲಿ, ಇವಾಗ ನಾರ್ಮಲಿ ನಮ್ಮ ನಾರ್ದರ್ನ್ ಸ್ಟೇಟ್ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಂದು ಅಭ್ಯರ್ಥಿ ಬರ್ಬೇಕಂತ ಹೇಳಿದ್ರೆ ಸರಿಸುಮಾರು ಅವರು 10ನೇ ತರಗತಿ ಮುಗಿತಾ ಇದ್ದ ಹಾಗೆ ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಮತ್ತೆ 3 ವರ್ಷ ಪದವಿಯಲ್ಲಿ 5 ವರ್ಷ ಕಂಟಿನ್ಯೂಸ್ ಆಗಿ ಕೋಚಿಂಗ್ ತಗೊಳ್ತಾರೆ. ನಂತರ ಇಮಿಡಿಯೇಟ್ ಗ್ರಾಜುಯೇಷನ್ ಆದಾಗ ಎಕ್ಸಾಮಿನೇಷನ್ ಬರೀತಾರೆ. ಯಾಕಂತ ಹೇಳಿದ್ರೆ IBPS ಬೋರ್ಡ್ ಅಂತ ಹೇಳ್ಕೊಂಡು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಲ್ಲಿ ಅವ್ರದ್ದೊಂದು ಕ್ರೈಟೀರಿಯಾ ಇರ್ತದೆ, ನೀವು ಡಿಗ್ರಿ ಮುಗಿಸಿರ್ಬೇಕು, ನಂತರದಲ್ಲಿ ನಿಮ್ಮ ಏಜ್ ಒಂದು 21 ಇಯರ್ಸ್ 22 ಇಯರ್ಸ್ ಕ್ರೈಟೀರಿಯಾ ಫಿಕ್ಸ್ ಮಾಡಿರ್ತಾರೆ. ಆ ಸಮಯದಲ್ಲಿ ಅವರೆಲ್ಲ ರೆಡಿ ಹಾಕೊಂಡು ಡಿಗ್ರಿ ಮುಗ್ದಾಗ ಎಕ್ಸಾಮ್ ಬರೆದು ಬಿಡ್ತಾರೆ, ಕ್ಲಿಯರ್ ಆಗ್ತಾರೆ. ನಂಬರ್ ಆಫ್ ಪಾಸಿಂಗ್ ಪರ್ಸೆಂಟೇಜ್ ಉತ್ತರ ಪ್ರದೇಶ ಅಥವಾ ನಮ್ಮ ಹೈದರಾಬಾದ್ ಅಥವಾ ಈಚೆಗೆ ಕೇರಳದಲ್ಲಿ ಮ್ಯಾಕ್ಸಿಮಮ್ ಇದೆ. ನಮ್ಮಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಬ್ಯಾಂಕಿಂಗ್ ಬಗ್ಗೆನೇ ನಾಲೆಜ್ ಇರಲ್ಲ. ನಾವು ಬ್ಯಾಂಕ್ ಅಲ್ಲಿ ಜಾಬ್ ತಗೊಳ್ಬೇಕು ಅನ್ನುವಂಥದ್ದೇ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಡಿಗ್ರಿ ಹೋದಾಗ
ಸೆಕೆಂಡ್ ಇಯರ್ ಡಿಗ್ರಿ ಅಥವಾ ಫೈನಲ್ ಡಿಗ್ರಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ 1 ವರ್ಷ ಕೋಚಿಂಗ್ ತಗೊಳ್ತಾರೆ. ಅವ್ರು 5 ವರ್ಷ ಕೋಚಿಂಗ್ ತಗೊಂಡಿರ್ತಾರೆ. ಅವಾಗ 1 ವರ್ಷ ಮತ್ತು 5 ವರ್ಷ ಕಂಪೇರ್ ಮಾಡಿದರೆ ಇಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ವೆರಿ ಲೀಸ್ಟ್ ಇರ್ತದೆ. ಇದನ್ನ ಮನಗಂಡು ನಾನು ಯಾವಾಗ ಪ್ರಿನ್ಸಿಪಲ್ ಶಿಪ್ಪಿಗೆ ಬಡ್ತಿ ಪಡ್ತೀನಿ ನೋಡಿ, ಆವಾಗಿಂದ ಶುರು ಮಾಡಿದ್ದೇನೆ. ನನ್ನ ಕಾಲೇಜಲ್ಲಿ ಬ್ಯಾಂಕಿಂಗ್ ಕೋಚಿಂಗ್ ಎಲ್ಲ ಮಕ್ಕಳಿಗೆ ಸಿಗ್ಬೇಕು ಸರ್. ಬ್ಯಾಂಕಿಂಗ್ ಕೋಚಿಂಗ್ ಎಲ್ಲ ಮಕ್ಕಳಿಗೆ ಫ್ರೀ ಆಗಿ 2 ವರ್ಷ ಕೊಡ್ತಾ ಇದ್ವಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ. ಅದೊಂದು. ಮತ್ತೆ ಇನ್ನೊಂದು ಮೇಜರ್, ಈಗ ನಾನು ಹೇಳಿದಾಗೆ ಒಂದು ಮಗು ಆಲ್ರೌಂಡ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಇನ್ನು ಹಲವಾರು ಯೋಜನೆಗಳು ಅವುಗಳಿಗೆ ಕೊಡಬೇಕು ನಾವು. ಒಂದು ಬಿಸ್ನೆಸ್ ಡೇ ಅಂತ ಹೇಳ್ಕೊಂಡು, ಆ ಬಿಸ್ನೆಸ್ ಡೇ ಹೇಗಿರ್ತದೆ ಅಂತ ಹೇಳಿದ್ರೆ ಸರ್, ಕಳೆದ ಒಂದು 3 ವರ್ಷದಲ್ಲಿ ಈ ಸಂಸ್ಥೆಯಲ್ಲಿ ನಾವು ನಡ್ಕೊಂಡು ಬಂದಿದ್ದೇವೆ. ಸರಿಸುಮಾರು ಆ ಪರ್ಟಿಕ್ಯುಲರ್ ಡೇ ನಿಮಗೆ 5 ರಿಂದ 6 ಸಾವಿರ ಜನ ಸಂದಣಿ ಆಗ್ತವೆ. ಮಕ್ಕಳೇ ಖುದ್ದಾಗಿ 60 ರಿಂದ 70 ಶಾಪ್ಗಳನ್ನು ಹಾಕೊಳ್ತಾರೆ. ಅವರೇ ಒಂದು ಫುಲ್ ಡೇ ಬಿಸ್ನೆಸ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಚುಲಿ ಈ ವಿಡಿಯೋನ ನೋಡಿದ್ದೆ. ಉಂಟು ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಉಂಟು. ಜನತಾ ಆವಿಷ್ಕಾರ 2K24 2K25 ಎಲ್ಲ ಮಾಡಿ ಹಾಕಿದ್ದೇವೆ ಸರ್. ಲೈವ್ ಇದೆ ಸರ್. ಸೊ ಎಲ್ಲ ಮಾರಾಟ ಮಾಡ್ತಾರೆ, ಎಲ್ಲ ಮಕ್ಕಳ ಮಾರಾಟ ಮಾಡುವಂತದ್ದು. ಅವ್ರಿಗೆ ಒಂದು 10 ದಿನ ಟ್ರೈನಿಂಗ್ ಸಿಗ್ತದೆ ಸರ್. ನಾವು ಹೋಲ್ಸೇಲ್ ಶಾಪರ್ಸ್ ಮತ್ತೆ ಬೇರೆ ಬೇರೆ ಕಡೆಗೆ ನಮ್ಮ ಟೀಚರ್ ಸಪೋರ್ಟ್ ಇಂದ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಟೈಪ್ ಅವರನ್ನ ನಾವು ರೆಡಿ ಮಾಡ್ತೀವಿ ಸರ್. ರೆಡಿ ಮಾಡಿ ಅವರನ್ನ ಮಾರ್ಕೆಟಿಗೆ ಬಿಟ್ಟು ಕಂಪ್ಲೀಟ್ ಮಾರ್ಕೆಟ್ ಅನ್ನ ಸ್ಟಡಿ ಮಾಡ್ತಾರೆ. ನಮ್ಮ ಯೋಜನೆ ಏನಂತ ಹೇಳಿದ್ರೆ, ನಾಡ್ದೊಂದಿನ ಈಗ ನಿಮ್ಗೆ ಗೊತ್ತಿದೆ ಈ ಒಂದು ಸೊಸೈಟಿ ಯಾವ ಕಡೆ ವಾಲ್ತಾ ಇದೆ ಅಂತ ಹೇಳಿದ್ರೆ, ಮಕ್ಕಳು ನಾಡಿದ್ದೊಂದಿನ ತಮ್ಮ ಸ್ವಂತಿಕೆಯಲ್ಲಿ ತಾವು ನಿಂತ್ಕೊಳ್ಳೋಕೆ ಆಗ್ಬೇಕು. ಹಾಗೆ ಅವರಿಗೊಂದು ಬಿಸ್ನೆಸ್ ಐಡಿಯಾಸ್ ಅನ್ನ ಬಿಸ್ನೆಸ್ ಡೇ ದಿನ ನಾವು ಕೊಡ್ತೀವಿ ಸರ್. ಶಾಪ್ಸ್ ಅನ್ನು ಹಾಕೊಂಡು ವಿಧವಾದ ಬಿಸ್ನೆಸ್ ಮಾಡ್ತಾರೆ ಅವರು. ಇದು ಬೇರೆ ಎಲ್ಲೂ ಯಾವ ಕಾಲೇಜ್ ಸ್ಕೂಲಲ್ಲೂ ಇದು ಸಿಗೋದಿದ್ರೆ ಜನತಾ PU ಕಾಲೇಜ್ ಹೆಮ್ಮಾಡಿಲ್ ಮಾತ್ರ ಇದು ಸಿಗುತ್ತೆ. ಇದೊಂದು ಹೆಮ್ಮೆ ವಿಚಾರ. ಜನತಾ ಪದವಿ ಪೂರ್ವ ಕಾಲೇಜು ಅನ್ನುವಂಥದ್ದು ಈ ಒಂದು ಭಾಗದಲ್ಲಿ ಬೈಂದೂರು ಮತ್ತು ಕುಂದಾಪುರ ತಾಲೂಕಿನಲ್ಲಿ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮುತ್ತಾ ಇದೆ. ನಮ್ಮಲ್ಲಿ ಸಾಧಾರಣ ಒಂದು 1000ಕ್ಕಿಂತ ಮಿಕ್ಕಿ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ನಮ್ಮ ವಿಶೇಷತೆ ಏನಂತ ಹೇಳಿದರೆ ಸಂಜೆಯ ಕ್ಲಾಸ್ಗಳು ಅಥವಾ ವಿಶೇಷ ತರಗತಿಗಳು ಸಂಜೆ 4:30ರಿಂದ 6:30 ತನಕ ವಿಶೇಷ ತರಗತಿಗಳನ್ನು ವಿದ್ಯಾರ್ಥಿಗಳಿಗಾಗಿ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೂ ಹಾಗೂ ಕಲಿಕೆಯಲ್ಲಿ ಮುಂದುವರಿದ ವಿಶೇಷ ತರಗತಿಗಳನ್ನು ಕೊಟ್ಟು ಅವರಿಗೆ CET, NEET, JEE ವಿಶೇಷ ತರಗತಿಗಳನ್ನು ಕೊಟ್ಟು ಅವರಲ್ಲಿ ಒಳ್ಳೆಯ ಒಂದು ರಿಸಲ್ಟನ್ನು ತೆಗೆದುಕೊಳ್ಳುವ ಉದ್ದೇಶದಿಂದ ಈ ಒಂದು ವಿಶೇಷ ತರಗತಿಗಳನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಪ್ರತಿ ಒಂದು 15 ವಿದ್ಯಾರ್ಥಿಗಳಿಗೆ 15-20 ವಿದ್ಯಾರ್ಥಿಗಳಿಗೆ ಒಬ್ಬರು ಮಾರ್ಗದರ್ಶಕರು ಅಂದರೆ ಮೆಂಟರ್ ಅಂತ ಹಾಕಿಬಿಟ್ಟು ಅವರು ಪ್ರತಿ ತಿಂಗಳಿಗೆ ಒಂದು 2 ಬಾರಿ ಪೋಷಕರೊಂದಿಗೆ ಮಾತನಾಡಿ ವಿದ್ಯಾರ್ಥಿ ಕಲಿಕಾ ಪ್ರಗತಿಯ ಬಗ್ಗೆ ಅವರ ಒಂದು ಫೀಡ್ಬ್ಯಾಕನ್ನು ಸಹ ತಗೊಂಡು ವಿದ್ಯಾರ್ಥಿಗಳಿಗೆ ಮುಂದಿನ ಕಲಿಕೆಗೆ ಅನುಗುಣವಾಗಿ ಏನೆಲ್ಲ ಸ್ಟೆಪ್ಪನ್ನು ತಗೊಳ್ಬೇಕು ಅದೆಲ್ಲ ಪೇರೆಂಟ್ಸಿಂದ ವಿದ್ಯಾರ್ಥಿಗಳಿಂದ ತೆಗೆದುಕೊಂಡು ಆ ರಿಪೋರ್ಟನ್ನು ಮಾನ್ಯ ಪ್ರಾಂಶುಪಾಲರಿಗೆ ಉಪಪ್ರಾಂಶುಪಾಲರಿಗೆ ಕೊಡೋದ್ರ ಮೂಲಕ ವಿದ್ಯಾರ್ಥಿಯ ಕಲಿಕಾ ಪ್ರಗತಿಯ ಬಗ್ಗೆ ಒಂದು ಒಳ್ಳೆಯ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೀವಿ. ಹಾಗೆಯೇ ಮುಂಜಾನೆ 5 ಗಂಟೆಗೆ ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಒಂದಿಷ್ಟು ಉಪನ್ಯಾಸಕ ವರ್ಗದವರು ವಿದ್ಯಾರ್ಥಿಗಳನ್ನು 5 ಗಂಟೆ ಎಬ್ಬಿಸಿ ವಿದ್ಯಾರ್ಥಿಗಳ ಪೋಷಕರೊಂದಿಗೆ ಒಂದು 2 ನಿಮಿಷ ಮಾತನಾಡಿ ಪ್ರತಿದಿನ ಒಂದು 15, 20, 30 ವಿದ್ಯಾರ್ಥಿಗಳಿಗೆ ಮುಂಜಾನೆ ಕಾಲ್ ಕೊಡೋದ್ರ ಮೂಲಕ ಅವರನ್ನು ಕಲಿಕೆಗೆ ಪ್ರೇರೇಪಣೆ ಮಾಡೋ ಒಂದು ಮುಂಜಾನೆ ಏಳಿಸೋದು ಈ ಕಾಲೇಜಿನ ಒಂದು ವಿಶೇಷತೆ ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಮುಂದೆ ನಾನು ಆಗ್ಲೇ ಹೇಳಿದೆ ಒಂದಿಷ್ಟು ಶೀಲ್ಡ್ಸ್ಗಳಿದೆ, ನಿಮ್ಗೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಇದು ಒಂದು ರೂಮ್ ಅಲ್ಲ, ರೂಮನ್ನು ನಾನು ನೋಡ್ಕೊಂಡು ಬಂದೆ, ಅಲ್ಲೂ ಕೂಡ ಒಂದಿಷ್ಟಿದೆ. ಇವೆಲ್ಲವೂ ಕೂಡ ರೀಸೆಂಟ್ ಆಗಿ ಪಡೆದಿರುವಂತಹ ನಿಮ್ಮ ಮಕ್ಕಳು ಪಡೆದಿರುವಂತಹ ಕೆಲವೊಂದು ಟ್ರೋಫಿಗಳು. ಸೊ ಇದ್ರ ಬಗ್ಗೆ ಒಂದು ಗ್ಲಾನ್ಸ್ ಆಗಿ ಹೇಳ್ಬೋದಾ ಅಂತ ಸರ್? ಏನ್ ಗೊತ್ತಾ, ಇದು ಆಕ್ಚುಲಿ ಈ ಒಂದು ಶೈಕ್ಷಣಿಕ ಅವಧಿಯಲ್ಲಿ ಅಂತ ಹೇಳಿದ್ರೆ 2025-26 ಶೈಕ್ಷಣಿಕ ಅವಧಿ ಅಂದ್ರೆ ಮ್ಯಾಟರ್ ಆಫ್ ಒಂದು 20-25 ಡೇಸ್ ಅಲ್ಲಿ ನಮ್ಮ ಮಕ್ಕಳು ಮಾಡಿದ ಅಚೀವ್ಮೆಂಟ್. ಆ ಅಚೀವ್ಮೆಂಟ್ ಒಂದೊಂದೇ ಹೇಳಲಿಕ್ಕೆ ಹೋದ್ರೆ ಈ ವರ್ಷ ನಡೆದಂತ ಜಿಲ್ಲಾ ಮಟ್ಟದ ಕಬಡ್ಡಿ, ತಾಲೂಕು ಮಟ್ಟದ ಕಬಡ್ಡಿ ಬಾಯ್ಸ್ ಅಂಡ್ ಗರ್ಲ್ಸ್ ಕುಂದಾಪುರ ತಾಲೂಕಲ್ಲಿ ಜನತಾ PU ಕಾಲೇಜ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ ವಿನ್ನರ್ಸ್ ಆಗಿ ಈವನ್ ರಾಜ್ಯ ಮಟ್ಟದ ಕಬಡ್ಡಿ ಟೀಮು ಕೂಡ ಜನತಾ PU ಕಾಲೇಜಿಂದ ಎಂಟ್ರಿ ಆಗಿರುವಂತದ್ದು. ಅದರ ಒಟ್ಟಿಗೆ ಜಿಲ್ಲಾ ಮಟ್ಟದ ವಾಲಿಬಾಲ್ ಕೂಡ ಜನತಾ PU ಕಾಲೇಜೇ ವಿನ್ನರ್ಸ್. ರಾಜ್ಯ ಮಟ್ಟದ ವಾಲಿಬಾಲ್ ಟೀಮ್ ಇವಾಗ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸ್ತದೆ ಇನ್ನೊಂದು 10-15 ದಿನದಲ್ಲಿ. ಮತ್ತೆ ಅದರೊಟ್ಟಿಗೆ ಕುಸ್ತಿ ಅಂತ ಹೇಳಿ ಬಂದ ತಕ್ಷಣ ಕಳೆದ 3 ಶೈಕ್ಷಣಿಕ ಅವಧಿಯಲ್ಲಿ ಜನತಾ ಪದವಿ ಪೂರ್ವ ಕಾಲೇಜೇ ಚಾಂಪಿಯನ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಮಾಡಿರುವ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಮಾಡಿದ ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಒಂದು
ತನ್ವಿತಾ ಇದ್ದಿರ್ಬಹುದು, ಧನ್ವಿ ಮರವಂತೆ ಇದ್ದಿರ್ಬಹುದು, ನಿರೀಕ್ಷಾ ಪೂಜಾರಿ ಇದ್ದಿರ್ಬಹುದು. ಹಾಗೆ ನಿಮ್ಗೆ ಗೊತ್ತಿರ್ಬೋದು, ಈಗ ನಾವು ಇತ್ತೀಚೆಗಷ್ಟೇ ಡ್ರಾಮಾ ಜೂನಿಯರ್ಸ್ ಅಲ್ಲಿ ನೋಡಿದ್ದೇವೆ ಸಿಂಚನಾ ಕೋಟೇಶ್ವರ ಅಂತ ಹೇಳ್ಕೊಂಡು. ಆ ಮಗು ಕೂಡ ಜನತಾ PU ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಅವಳು ಯಾಕೆ ಆಯ್ಕೆ ಮಾಡ್ಕೊಂಡಲ್ಲ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಅವಳು ತಗೊಂಡಿದ್ದು ಕಾಮರ್ಸ್ ಅಲ್ಲ, ಸೈನ್ಸ್. ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ತನ್ನನ್ನು ತೊಡಗಿಸಿಕೊಳ್ತಾ ಇದ್ದಾಳೆ. ನಾನು ಪಕ್ಕ ಹೇಳಬಲ್ಲೆ, ಅವಳು ನಾಡಿದ್ದು ಒಂದು ಹೈಯೆಸ್ಟ್ ರಿಸಲ್ಟ್ಸ್ ತಕೊಂಡು ದ ಬೆಸ್ಟ್ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾಳೆ ಸರ್, ಗ್ಯಾರಂಟಿ ಮಾಡ್ತಾಳೆ. ಖಂಡಿತ. ನೋಡಿ, ಈಗ ನಾವಿರುವಂತದ್ದು PU ಕಾಲೇಜ್ ಒಳಗಡೆ. ಈಗ ನಿಮ್ದು ಸ್ಕೂಲ್ ಕೂಡ ಇದೆ ಅನ್ನೋದು. ಸ್ಕೂಲ್ ಇದೆ ಸರ್. ಸೊ ನನಗೆ ಆ ಸ್ಕೂಲನ್ನು ನೋಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಖಾಲಿ PU ಮಾತ್ರ ಅಲ್ಲ, ಆ ಸ್ಕೂಲ್ನು ಕೂಡ ಫೋಕಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿಗೆ ಒಂದ್ಸಲ ಹೋಗಿ ಬರೋಣ. ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಈಗ? ಅಲ್ಲಿಗೆ ಸರಿಸುಮಾರು 1250+ ವಿದ್ಯಾರ್ಥಿಗಳಿದ್ದಾರೆ. ಇದ್ದಾರೆ ಸರ್. ಇಲ್ಲಿಂದ ಸ್ವಲ್ಪ ದೂರ ಆಗುತ್ತಾ ಅದು? ಇಲ್ಲಿಂದ ಒಂದು 7 ಕಿಲೋಮೀಟರ್. ಹೋಗಿ ಬರೋಣ, ಹೋಗಿ ಬರೋ ಸರ್. ಎಸ್, ನೋಡಿ ವೀಕ್ಷಕರೇ, ಈಗ ಆ ಸ್ಕೂಲ್ಗೆ ನಾವು ವಿಸಿಟ್ ಮಾಡೋಣ, ಅಲ್ಲಿಗೆ ಹೋಗಿ ಬರೋಣ. ವೀಕ್ಷಕರೇ, ಸುಮಾರು ವರ್ಷಗಳ ಇತಿಹಾಸ ಇರುವಂತಹ ಜನತಾ ನ್ಯೂ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಮುಂಭಾಗದಲ್ಲಿ ಇದ್ದೀವಿ. ಈಗ ಅಲ್ಲಿ ನಿಮಗೆ PU ಕಾಲೇಜನ್ನು ತೋರಿಸಿದ್ದೀವಿ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ತೋರಿಸ್ಬೇಕು ಅಂತ ಬಂದಿದ್ದೀನಿ. ಇಲ್ಲೊಂದು ವಿಶೇಷ ಏನು ಗೊತ್ತಾ, ನೀವೆಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ, ಮರವಂತೆ ಬೀಚ್ ಅಂತ. ಕುಂದಾಪುರಕ್ಕೆ ಬಂದರೆ ಮರವಂತೆ ಬೀಚ್ ಎಕ್ಸಾಕ್ಟ್ಲಿ ಫೇಮಸ್ ಅಂತ ಹೇಳ್ಬೋದು. ಸೊ ಅದರ ಪಕ್ಕದಲ್ಲೇ ಇರುವಂಥದ್ದು ಈ ಒಂದು ಸ್ಕೂಲು. ನೋಡಿ, ನನ್ನ ಹಿಂಭಾಗ ನಿಮ್ಗೆ ನೋಡೋದ್ರಲ್ಲಿ ಕಾಣಿಸ್ತಿರ್ಬೋದು, ಅದೇ ಬೀಚ್ನ ಪಕ್ಕನೇ ಈ ಒಂದು ಸ್ಕೂಲ್ ಇದೆ. ಬಹುಶಃ ಇಲ್ಲಿದ್ದು ಓದೋ ಮಕ್ಕಳಿಗೆ ಆಗುವಂಥ ಮಜಾ ಇದೆಯಲ್ಲ ಸರ್, ಅದೆಲ್ಲೂ ಬೇರೆ ಕಡೆ ಸಿಗೋ ಚಾನ್ಸೇ ಇಲ್ಲ. ಈಗ ಬೇರೆ ನಾವು ಬೆಂಗಳೂರಲ್ಲೆಲ್ಲ ನೋಡ್ತಾ ಇರ್ತೀವಿ, ಅಯ್ಯೋ ಬೀಚ್ಗೆ ಹೋಗ್ಬೇಕು, ಆಟ ಆಡಬೇಕು, ಈ ಥರ ಎಲ್ಲ ಇರುತ್ತೆ. ಬೀಚ್ ಪಕ್ಕನೇ, ಹೊರಗಡೆ ನೋಡಿದ್ರೆ ಕ್ಲಾಸ್ ರೂಮ್ ಹೊರಗಡೆ ಕಿಟಕಿ ತೆಗೆದು ನೋಡಿದ್ರೆ ಬೀಚ್ ಕಾಣಿಸುತ್ತೆ. ಸೊ ಬೀಚ್ ಪಕ್ಕನೇ ಇರುವಂತದ್ದು ಜನತಾ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಸರಿಸುಮಾರು 1300 ಮಕ್ಕಳು ಇದಾರಲ್ಲ ಸರ್? 1250+ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ, ಇಲ್ಲಿದ್ದು ಓದ್ತಾ ಇದ್ದಾರೆ. ನಾನು ಆಗ್ಲೇ ಇವರದ ಊಟದ ಟೈಮ್ಗೆ ಬಂದೆ ಸರ್. ಇಲ್ಲಿ ಬಂದು ನೋಡಿದಾಗ ಮಕ್ಕಳೆಲ್ಲ ಸರತಿ ಸಾಲಲ್ಲಿ ನಿಂತ್ಕೊಂಡು ಊಟಕ್ಕೆ ತಟ್ಟೆ ಹಿಡಿದು ಬರ್ತಾ ಇದ್ರು. ಅಂದ್ರೆ ಪ್ರತಿದಿನ ಊಟದ ವ್ಯವಸ್ಥೆ ಕೂಡ ಇಲ್ಲಿದೆ. ಓಕೆ. ಅಂದ್ರೆ ಈ ಭಾಗದ ಮಕ್ಕಳಿಗೆ ಮಾತ್ರನಾ ಸರ್ ಇದು ಸ್ಕೂಲ್, ಹೇಗೆ? ಇಲ್ಲ, ಆಕ್ಚುಲಿ ಇಲ್ಲಿ ನಮ್ಮ ಹತ್ತಿರದ ಊರುಗಳಾದ ಶಿರೂರು, ಬೈಂದೂರು, ಉಪುಂದ, ಈವನ್ ನಮ್ಮ ಹೆಮ್ಮಾಡಿ, ಕುಂದಾಪುರ, ಕಲ್ಲೂರು, ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಹೆಚ್ಚಾಗಿ ಇಲ್ಲಿ ಬರ್ತಿರೋ ವಿದ್ಯಾರ್ಥಿಗಳು ಹಳ್ಳಿ ಪ್ರದೇಶದಿಂದ. ತುಂಬಾ ಖುಷಿ ಇದೆ ನನ್ಗೆ. ಯಾಕಂತ ಹೇಳಿದ್ರೆ ಒಬ್ಬ ಶಿಕ್ಷಕನಾಗಿ ಒಂದಿಷ್ಟು ಹಳ್ಳಿ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಆಂಗ್ಲ ಮಾಧ್ಯಮವನ್ನ ಕೊಡುವಂತ ವ್ಯವಸ್ಥೆಯನ್ನು ಈ ಭಾಗದಲ್ಲಿ ನಾನು ಮಾಡಿದ್ದೆ. Janata New English Medium School are synonyms for a quality education, and we aims to provide a quality education in an affordable price. ಸೊ ನಮ್ಮ ಸಂಸ್ಥೆಯಲ್ಲಿ 45ಕ್ಕೂ ಅಧಿಕ ಶಿಕ್ಷಕ ವೃಂದದವರು ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಸೇರಿ 90ಕ್ಕೂ ಅಧಿಕ ಸಿಬ್ಬಂದಿ ವರ್ಗದವರು ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ನಮ್ಮ ಸಂಸ್ಥೆಯ ಮಹತ್ವ ಏನಂತ ಹೇಳಿದ್ರೆ, ಎಲ್ಲ ಫ್ಯಾಕಲ್ಟೀಸ್ ಕೂಡ ಯಂಗ್ ಆಗಿರೋದ್ರಿಂದ ನಾವು ಯಂಗ್ ಟೀಮಲ್ಲಿ ಅಟ್ಮೋಸ್ಟ್ ಕೇರಲ್ಲಿ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿ ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದು ಸಿಂಗಲ್ ಮ್ಯಾನೇಜ್ಮೆಂಟ್ ವಿತ್ ದ ಫುಲ್ ಸಪೋರ್ಟಿವ್. ಸೊ ನಮ್ಗೆ ಯಾವುದೇ ಸಪೋರ್ಟ್ ಬೇಕಾದರೂ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ಸೊ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋ ಮ್ಯಾನೇಜ್ಮೆಂಟ್ ಇಲ್ಲಿದೆ. ಹಾಗೆ ಮಕ್ಕಳಿಗೆ ಯಾವುದೇ ರೀತಿಯ ಫೆಸಿಲಿಟೀಸ್ಗಳು ಬೇಕು ಅದನ್ನು ವಿದಿನ್ ಅ ಮಿನಿಟಲ್ಲಿ ಪ್ರೊವೈಡ್ ಮಾಡುವ ಮ್ಯಾನೇಜ್ಮೆಂಟ್ ನಮ್ಮ ಜೊತೆ ಇದೆ. ನಮ್ಮ ಶಾಲೆಯ ವಿಶೇಷತೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮದೇ ಆದ ಸಂಸ್ಥೆ ಜನತಾ PU ಕಾಲೇಜ್ ಹೆಮ್ಮಾಡಿಯಲ್ಲಿ ಇರುವುದರಿಂದ ಇಲ್ಲಿಯ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ CET, NEET, JEE, CA, CS ಫೌಂಡೇಶನ್ ಕೋರ್ಸ್ಗಳನ್ನು ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ನೀಡ್ತಾ ಇದ್ದೇವೆ. ಪದವಿ ಪೂರ್ವ ಶಿಕ್ಷಣಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾವು 6ನೇ ತರಗತಿಯಿಂದನೇ ಫ್ರೀಯಾಗಿ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಅಲಹಾಬಾದ್, ಹೈದರಾಬಾದ್, ಡೆಲ್ಲಿಯ ವಿಶೇಷ ಕ್ವಾಲಿಟಿ ಉಳ್ಳಂತಹ ಫ್ಯಾಕಲ್ಟಿಗಳು ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ CET, NEET ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯ ಅರಿವನ್ನು ಮೂಡಿಸ್ಲಿಕ್ಕೋಸ್ಕರ ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿಯೂ ನಾಲೆಜ್ ಇರಬೇಕು ಅಂತ ಹೇಳಿ 12ಕ್ಕೂ ಅಧಿಕ ಹಾಬಿ ತರಗತಿಗಳನ್ನು ನಾವು ನಡೆಸ್ತಾ ಇದ್ದೇವೆ. ಚೆಸ್, ಕೀಬೋರ್ಡ್, ಗಿಟಾರ್, ಯೋಗ, ಲೈಟ್ ಮ್ಯೂಸಿಕ್, ಕರಾಟೆ, ಹೀಗೆ 12ಕ್ಕೂ ಅಧಿಕ ಹಾಬಿ ತರಗತಿಗಳನ್ನು ನಾವು ಮಕ್ಕಳಿಗಿಲ್ಲಿ ನೀಡ್ತಾ ಇದ್ದೇವೆ. ಸೊ ನಾವು 2024-25ನೇ ಸಾಲಿನಲ್ಲಿ ಈ ಶಾಲೆಯನ್ನು ಟೇಕ್ ಓವರ್ ಮಾಡಿದಾಗ ಕೇವಲ 536 ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು.
ಪ್ರೆಸೆಂಟ್ ಸ್ಟ್ರೆಂತ್ ನಮ್ಮದು 1250. ಹೌದು, ಹಳ್ಳಿ ಪ್ರದೇಶದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ನೆಲೆ ನಿಂತಿದೆ. ಇದಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ ಅಲ್ವಾ ಸರ್ ಇಲ್ಲಿ ಈ ಭಾಗದಲ್ಲಿ? ಆಕ್ಚುಲಿ ಇದರ ಒಂದು ಇತಿಹಾಸ ಹೇಳ್ಬೇಕಂತ ಹೇಳಿದ್ರೆ ಇದು ಆಕ್ಚುಲಿ 1993-94 ಸ್ಥಾಪನೆಗೊಂಡಿರುವಂತ ಒಂದು ಸಂಸ್ಥೆ. ಸ್ಥಾಪನೆ ಆದಾಗ ಇದ್ರ ಹೆಸರು ಹೇಗಿತ್ತು ಅಂತ ಹೇಳಿದ್ರೆ ಶುಭದ ಆಂಗ್ಲ ಮಾಧ್ಯಮ ಶಾಲೆ ನಾವುಂದ ಅಂತ ಹೇಳ್ಕೊಂಡು. ಓಕೆ. ನಂತರದಲ್ಲಿ ಸರಿಸುಮಾರು 1 ವರ್ಷ ಅಷ್ಟೇ, ಕಳೆದ ವರ್ಷ ನಾವು ಇದನ್ನ ನಮ್ಮ ಹಳೆ ಆಡಳಿತ ಮಂಡಳಿಯವರ ಹತ್ರ ಡಿಸ್ಕಷನ್ ಮಾಡಿ ಅವರೊಂದು ಇದನ್ನ ಮಾರಾಟ ಮಾಡುವ ಇದ್ರಲ್ಲಿ ಇದ್ದಿದ್ರು. ಸಂಖ್ಯೆ ಹೇಗಿತ್ತು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿದ್ದು 550 ಅಷ್ಟೇ, ಜಾಸ್ತಿ ಇರ್ಲಿಲ್ಲ. ನಾವು ಆಲ್ರೆಡಿ ಅಲ್ಲಿ PU ಕಾಲೇಜ್ ಶುರು ಮಾಡಿತ್ತು, 2 ವರ್ಷ 3 ವರ್ಷ ಆಗಿತ್ತಲ್ಲಿ. ಆಯ್ತು, ಹಳೆ ಆಡಳಿತ ಮಂಡಳಿಯಲ್ಲಿ ನಡೀತಾ ಇತ್ತು ಶುಭದ ಆಂಗ್ಲ ಮಾಧ್ಯಮ ಶಾಲೆ ಅಂತ ಹೇಳ್ಕೊಂಡು. ಸರಿಸುಮಾರು 30-35 ವರ್ಷ ಇತಿಹಾಸ ಇರುವ ಶಾಲೆ ಇದು. ಕಳೆದ ವರ್ಷ ನಾವು ತಗೊಂಡಾಗ ವಿದಿನ್ ಅ ಮ್ಯಾಟರ್ ಆಫ್ ಒಂದು 2 months ಅಲ್ಲಿ 550 ಇರುವ ದಾಖಲಾತಿ ಅನ್ನುವಂಥದ್ದು 1100ಕ್ಕೆ ಮಿಕ್ಕಿ ನಮ್ಮಲ್ಲಿ ದಾಖಲಾತಿ ಮಾಡ್ಕೊಳ್ತಾರೆ. ಈ ವರ್ಷ ಸರಿಸುಮಾರು 1250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಅರಿವನ್ನು ಮೂಡಿಸ್ಲಿಕ್ಕೋಸ್ಕರ ಮುದ್ದು ಕೃಷ್ಣ ಕಾಂಪಿಟೇಷನ್ಸ್ನ ಮಾಡ್ತಾ ಇದ್ದೇವೆ. 2 ವರ್ಷದಿಂದ ಜನತಾ ರಸಬುಗ್ಗೆ ಎನ್ನುವ ಶೀರ್ಷಿಕೆಯೊಂದಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಮೊದಲನೇ ವರ್ಷದಲ್ಲಿ 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಈ ವರ್ಷ ದಾಖಲೆಯ 250ಕ್ಕೂ ಅಧಿಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿದ ಪ್ರತಿಯೊಬ್ಬರಿಗೂ ವಿಶೇಷ ಬಹುಮಾನ, ಪದಕ, ಫಲಕವನ್ನು ನೀಡಿ ನಾವು ಗೌರವಿಸಿದ್ದೇವೆ. ನಮ್ಮ ಶಾಲೆಗೆ ತುಂಬ ಹಳ್ಳಿ ಪ್ರದೇಶದ ಮಕ್ಕಳು ಬರ್ತಾ ಇದ್ದಾರೆ. ಹೆಚ್ಚಿನವರು ಆಲೂರು, ಹೆಮ್ಮುಂಜೆ, ಹೊಸರೆ, ಕೊಲ್ಲೂರು ಈ ಥರ ಒಳಗಡೆಯ ಪ್ರದೇಶದ ವಿದ್ಯಾರ್ಥಿಗಳನ್ನು ಜಾಸ್ತಿ ನಮ್ಮ ಶಾಲೆಗೆ ಬರ್ತಾ ಇರೋದ್ರಿಂದ ನಮ್ಮ ಶಾಲಾ ವಾಹನಗಳು ಕೂಡ ಬೇರೆ ಶಾಲಾ ವಾಹನಗಳು ಹೋಗದೇ ಇರುವಂತಹ ಪ್ರದೇಶಗಳಲ್ಲೂ ನಮ್ಮ ಶಾಲಾ ವಾಹನಗಳು ಹೋಗ್ತಾ ಇರೋದ್ರಿಂದ ತುಂಬ ಹಳ್ಳಿ ಪ್ರದೇಶದ ಮಕ್ಕಳು ನಮ್ಮ ಶಾಲೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಉತ್ತಮ ಗುಣಮಟ್ಟದ ಎಜುಕೇಷನ್ ಜೊತೆಗೆ ಸ್ಪೋಕನ್ ಇಂಗ್ಲಿಷಿಗೆ ಮಹತ್ವವನ್ನು ನೀಡ್ತಾ ಇದ್ದೇವೆ. ಸೊ ನಾವು ಸ್ಟೇಟ್ ಸಿಲೆಬಸ್ಸಲ್ಲಿ ಏನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ನಾವು ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ನಾನು ಹೊರಗಡೆಯಿಂದ ನೋಡ್ತಾ ಇದ್ದೆ ಕೆಲವೊಂದು ಬಸ್ಸುಗಳು ಸರತಿ ಸಾಲಲ್ಲಿ ಮೈನ್ ಬಹುಶಃ ಇಲ್ಲಿ ಜಾಗ ಇಲ್ಲ, ಬಸ್ಗಳನ್ನ ನಿಲ್ಸಿದಿರಾ ನೋಡಿ. ಇಲ್ಲೂ ಕೂಡ ನೀವು ನೋಡ್ಬೋದು ಒಂದು ಮಕ್ಕಳು ಎಷ್ಟು ಶಿಸ್ತನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಮಕ್ಕಳಿಗೆ ಸ್ಕೂಲ್ ಲೆವೆಲ್ ಅಲ್ಲಿ ಈ ತರದ ಶಿಸ್ತು ಬೇಕಾಗುತ್ತೆ. ಖಂಡಿತ ಓದಿನ ಜೊತೆಗೆ ನಮ್ಮ ಶಿಸ್ತು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ವಿದ್ಯಾರ್ಥಿಗಳ ಪೋಷಕರಿಗೆ ಹೇಳೋದು, ಬಹುಶಃ ಮಕ್ಕಳನ್ನ ಓದಿಸಿದ್ರೆ ಇಂತಹ ಸ್ಕೂಲ್ಗಳಲ್ಲಿ ಓದಿಸಿದ್ರೆ ತುಂಬಾ ಶಿಸ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ನಾವು ಇದರಲ್ಲಿ ಕಲಿಬಹುದು. ಸೊ ಈಗ ಒಟ್ಟಾರೆಯಾಗಿ ಇಲ್ಲಿ 1ರಿಂದ 10ನೇ ತರಗತಿಯವರೆಗಿದೆ. ಹೇಗೆ ಇಲ್ಲಿ ಏನ್ ಮಾಡಿದ್ದೀವಿ ಅಂತ ಹೇಳಿದ್ರೆ 2.5 ವರ್ಷದ ಮಗುವಿನಿಂದ ಹಿಡಿದು ಅಂತ ಹೇಳಿದ್ರೆ pre-KG, LKG, UKG. ಈಗ ನಾವು ಒಂದ್ ಹೇಳ್ತೀವಿ, ಒಂದು ಸಂಸ್ಥೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತ ಹೇಳಿದ್ರೆ ನಾವು ಬುಡವನ್ನ ಗಟ್ಟಿ ಮಾಡ್ಕೊಳ್ಬೇಕು. ಹಾಗಿರುವಾಗ ನಮ್ಮ ಸಂಸ್ಥೆಯಲ್ಲಿ ಬೆಳೀತಿರುವಂತಹ ಒಂದು ಚಿಕ್ಕ ಮಕ್ಕಳ ಸಂಖ್ಯೆ ಜಾಸ್ತಿ ಉಂಟು. pre-KG, LKG, UKG ಅಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದಕ್ಕೊಂದು ವಿಶೇಷತೆ ಉಂಟು, ಯಾಕಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ ಅಂತ ಹೇಳ್ಕೊಂಡು. ಮತ್ತೆ ಟು ಬಿ ಫ್ರಾಂಕ್ ಹೇಳ್ಬೇಕಂತ ಹೇಳಿದ್ರೆ pre-KG, LKG, UKG ಆ ಸೆಕ್ಷನ್ ಹಿಡಿದು 1 to 10th ಸ್ಟ್ಯಾಂಡರ್ಡ್ ತನಕ ಇಲ್ಲಿ ನಾವು ವ್ಯಾಸಂಗ ಮಾಡಿಸ್ತಾ ಇದ್ದೇವೆ. ಮತ್ತೆ ಆ pre-KG, LKG, UKG ವಿದ್ಯಾರ್ಥಿಗಳಿಗೆ ಅದರಲ್ಲೂ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಆಪಲ್ ಅಥವಾ ಪ್ರತಿದಿನ ಡೈರಿ ಹಾಲು, ಹಾಗೆ ನೆನೆಸಿದಂತ ಬಾದಾಮಿ, ಡ್ರೈ ದ್ರಾಕ್ಷಿ, ಬಿಸ್ಕಿಟ್ ಪ್ರತಿಯೊಂದನ್ನ ಸಂಸ್ಥೆ ವತಿಯಿಂದ ಫ್ರೀ ಆಗಿ ಕೊಡ್ತಾ ಇದ್ದೇವೆ. ನೋಡಿ, ಇದೆಲ್ಲ ಬೇರೆ ಎಲ್ಲೂ ಸಿಗೋದು ಈ ಭಾಗದಲ್ಲಿ ಖಂಡಿತ ಸಿಗೋದಿಲ್ಲ. ಇಡೀ ಕುಂದಾಪುರ ತಾಲೂಕಿಗೆ ಈ ಶಾಲೆ ಯಾಕೆ ಇಷ್ಟರ ಮಟ್ಟಿಗೆ ಹೆಸರಾಗಿದೆ ಅಂತ ಹೇಳಿದ್ರೆ ಈ ಎಲ್ಲ ಕಾರಣಕ್ಕೆ. ಆಮೇಲೆ ನಾನು ಹೇಳೋದು, ಈ ಸ್ಕೂಲ್ ವಿಚಾರಕ್ಕೆ ಬಂದ್ರೆ ಈ ಭಾಗದವರು ಈಗ ಈ ಕಡೆಯಿಂದ ಬಹುಶಃ ನಾವುಂದ, ಬೈಂದೂರು ಆ ಕಡೆಯಿಂದ ಇಲ್ಲಿ ಹೋದ್ರೆ ಕುಂದಾಪುರದ ಎಂಡ್ ತನಕ, ಈ ಕಡೆ ಹೋದ್ರೆ ಕೊಲ್ಲೂರು ಎಂಡ್ ತನಕ ಯಾರ್ಯಾರು ತಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿಗೆ ಸೇರಿಸಬಹುದು ಅನ್ನುವಂಥ ನನ್ನ ಒಂದು ಆಸೆ ಅದು. ಯಾಕಂದ್ರೆ ಇಲ್ಲಿಗೆ ಸೇರಿಸಿದ್ರೆ ನಿಮ್ಮ ಮಗು ಪರಿಪೂರ್ಣವಾಗಿ ಓದೋದ್ರ ಜೊತೆಗೆ ಎಲ್ಲ ಆಕ್ಟಿವಿಟೀಸ್ಗಳಲ್ಲೂ ಇರ್ತಾರೆ ಅವರು ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಇವರ ಕಾಲೇಜಿಗೆ ಹೋದೆ, ಕಾಲೇಜನ್ನ ನೋಡಿನೇ ನಂಗೆ ಇಲ್ಲಿಗೂ ಬರಬೇಕು ಅಂತ ಅನಿಸ್ತು. ಹಾಗಾಗಿ ಇಲ್ಲಿಗೂ ಬರ್ಬಹುದಾ ಸರ್, ಹೋಗೋಣ ಅಂತ ಕೇಳಿದೆ. ಇಲ್ಲಿವರೆಗೂ ಕರ್ಕೊಂಡ್ಬಂದ್ರಿ. ಸೊ ಎಲ್ಲವನ್ನ ತೋರಿಸಿದ್ರಿ. ನಾನು ಸ್ಕೂಲ್ ಕೂಡ ಕ್ಲಾಸ್ ರೂಮನ್ನು ಕೂಡ ನೋಡ್ಕೊಂಡು ಬಂದೆ. ಅಲ್ಲಿರುವಂಥ ಮಕ್ಕಳಿಗೆ TV ಫೆಸಿಲಿಟೀಸ್ ಇರ್ಬೋದು ಅಥವಾ ಬೋರ್ಡ್ಗಳಿರ್ಬೋದು, ಅವರು ಶಿಸ್ತಾಗಿ ಕೂತ್ಕೊಳ್ಳೋಕೆ ಡೆಸ್ಕ್ ಫೆಸಿಲಿಟೀಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಶಿಸ್ತು ಭರಿತವಾಗಿದೆ.
ಸೊ ನಿಜವಾಗ್ಲೂ ಖುಷಿ ಆಯಿತು ಸರ್. ನಿಮ್ಮ ಜನತಾ ಸಂಸ್ಥೆಯ ಒಳಗಡೆ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಬಂದು ಈ ಎಲ್ಲ ಮಾಹಿತಿಯನ್ನು ನಮ್ಮ ಜನತೆಗೆ ತೋರಿಸೋ ಪ್ರಯತ್ನವನ್ನು ಮಾಡಿದೆ. ಥ್ಯಾಂಕ್ ಯು ಇನ್ನು ಯಾರಿಗೆ ಏನೇ ಡೌಟ್ಸ್ಗಳಿದ್ರು ಅಥವಾ ನನ್ನ ಮಗುವನ್ನ ಇಲ್ಲಿ ಸೇರಿಸಬಹುದಾ ಅಂತ ಕೇಳೋದಿದ್ರೆ ನಿಮ್ಮ ನಂಬರನ್ನೇ ಕೊಟ್ಟಿರ್ತೀವಿ, ಅವರೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಡೀ ತಂಡ ನಮ್ಮ ಜೊತೆ ಭಾಗವಹಿಸ್ತು. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಜನತಾ ಸಂಸ್ಥೆಯನ್ನು ಪರಿಚಯ ಮಾಡಬೇಕು ಅಂತ ಕಳೆದ 2 ವರ್ಷಗಳಿಂದ ಅಂದ್ಕೊಂಡಿದ್ದೆ, ಆದರೆ ಈ ಬಾರಿ ಅದಕ್ಕೆ ಸಮಯ ಬಂತು ಅಂತ ಅನ್ಕೋಬಹುದು. ನೋಡಿ, ನಿಮಗೆ ಜನತಾ ನ್ಯೂ ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ತೋರಿಸಿದ್ದೀನಿ, PU ಕಾಲೇಜನ್ನು ತೋರಿಸಿದ್ದೀನಿ. ಯಾಕೆ ಇಲ್ಲಿಗೆ ಬಂದು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಯಾರ್ಯಾರು ನೋಡಿರ್ತಾರೆ, ನಿಮ್ಮ ಮಗು ಏನಾದರೂ ಇಲ್ಲಿಗೆ ಸೇರಬೇಕು ಅಂತ ಇದ್ದರೆ ಒಂದು ಸಲ ನೀವು ಕೂಡ ಕ್ಯಾಂಪಸ್ಗೆ ಬನ್ನಿ. ಇಲ್ಲೆಲ್ಲ ಶಿಕ್ಷಕ ವೃಂದದವರು ನಿಮ್ಮನ್ನು ಮಾತಾಡಿಸ್ತಾರೆ, ಜೊತೆಗೆ ನಿಮಗೆ ಏನೇನು ನೋಡಬೇಕು ಎಲ್ಲವನ್ನು ತೋರಿಸ್ತಾರೆ ಅವರು. ಸೊ ಅದನ್ನು ಒಂದು ಸಲ ನೋಡಿಕೊಂಡು ನಿಮ್ಮ ಮಗುವನ್ನು ಶಾಲೆಗೆ ಸೇರಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.